ಮುಂದಕ್ಕೆ ಹೋಗೋಣ್ರಿ ರೀ ಇಂಟರ್ನೆಟ್. ನಾವು ಇಂಟರ್ನೆಟ್ ಅನ್ನೋದು ನೋಡಿದೇವಿ, ಇದನ್ನ ಕನ್ನಡದಾಗ ನಾವು ಅಂತರ್ಜಾಲ ಅಂತ ಹೇಳಿದೇವ್ರಿ, ಹೌದ್ರಿ ರೀ. ಸೊ ಅಂತರ್ಜಾಲನೇ ಅಂತೀವಲ್ರಿ. ಓಕೆ, ಸೊ ಅಂತರ್ಜಾಲ ಹೆಂಗ ಕೆಲಸ ಮಾಡತ್ತಂದ್ರ ನಮ್ಮ ವ್ಯಾನ್ ಅಂತ ಹೇಳ್ತೀವ್ರಿ, ಅಂತರ್ಜಾಲ, ಹೌದ್ರಿ ರೀ. ಸೊ ವ್ಯಾನ್ ಅಂತ ಹೇಳ್ತೀವಿ, ವೈಡ್ ಏರಿಯಾ ನೆಟ್ವರ್ಕ್ಗೆ ಒಂದು ಉದಾಹರಣೆ ಅಥವಾ ಪ್ಲಾಟ್ಫಾರ್ಮ್ ಯಾವ್ದಾಗಿರ್ತಂದ್ರೆ ಇಂಟರ್ನೆಟ್ ಅಂತ ಕಲ್ತೀವ್ರಿ. ನೆಕ್ಸ್ಟ್, ಈಗ ಇಂಟರ್ನೆಟ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರಿ? 1968 69 ಎಲ್ರಿ? ಅಮೆರಿಕಾದಾಗ್ರಿ. ಯಾವ್ದ್ರಿ ಮೊಟ್ಟ ಮೊದಲನೇದಾಗ್ರಿ ನಮಗ್ ನೆಟ್ವರ್ಕ್ ಅನ್ನ ಪರಿಚಯ ಮಾಡಿದವ್ರಿ? ಆರ್ಪಾನೆಟ್. ಇದು ನಿನ್ನೆ ನನಗೂ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು, ಹೌದಲ್ರಿ? ಇದನ್ನ ವಿಸ್ತರಿಸಿ ಬರ್ದಾಗ್ರಿ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ರೀ, ಹೌದ್ರಿ ರೀ. ಸೊ ಇದು ಏನಾಗತ್ತಂದ್ರ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಅಥವಾ ನಾವು ಇಂಟರ್ನೆಟ್ ಅಂತ ಏನ್ ಮಾತಾಡ್ತೀವೋ ಅದನ್ನ ಪರಿಚಯ ಮಾಡಿಸ್ತ್ರಿ. ಸೊ ಇಲ್ಲಿಂದ ಆದ್ಮೇಲೆ ಇಷ್ಟು ನೆಟ್ವರ್ಕ್ ಅನ್ನೋದೇನಂದ್ರೆ ಅಥವಾ ಇಂಟರ್ನೆಟ್ ಅನ್ನೋದು ಬೆಳಿತಾ ಹೋಯ್ತು ಅಂತ ಹೇಳ್ತೀವ್ರಿ. ನೆಕ್ಸ್ಟ್, ಇದು ಆದ್ಮೇಲ್ರಿ ಮುಂದೆ ಈಗ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ನೋಡುದು ಅಥವಾ ನಾವು ಇಂಟರ್ನೆಟ್ ಬಗ್ಗೆ ಇನ್ನೊಂದು ಸ್ವಲ್ಪ ಕಲಿಬೇಕಾಗ್ಯದ ಅಂತಂದಾಗ್ರಿ, ಇಂಟರ್ನೆಟ್ ಅನ್ನೋದು ಗೊತ್ತಾಯ್ತು ಸರ್ ನಮಗೆ. ಏನಂದ್ರೆ ಸರ್, ಇದು ವೈಡ್ ಏರಿಯಾ ನೆಟ್ವರ್ಕ್ ನಾಗ ಕಾರ್ಯ ಮಾಡುವಂತಹ ಒಂದು ಪ್ಲಾಟ್ಫಾರ್ಮ್ ಅದ ಸರ್. ಇಲ್ಲಿ ಏನಂದ್ರೆ ರೀ, ಯಾವ್ದಾದ್ರು ಒಂದು ಲ್ಯಾನ್ ನಿಂದ ಇನ್ನೊಂದು ಲ್ಯಾನ್ಗೆ ಮಾಹಿತಿ ಕೊಡುವಂತ ಅದ ರೀ ಸರ್. ಓಕೆ ಸರ್, ಈಗ ನೀವು ಇಷ್ಟೊತ್ತನ ಹೇಳಿದ್ರಿ ವೈಡ್ ಏರಿಯಾ ನೆಟ್ವರ್ಕ್ ಹೆಂಗ್ ಕೆಲಸ ಮಾಡ್ತಂದ್ರ ಇಲ್ಲಿರುವಂತಹ ಒಂದು ಲ್ಯಾನ್ ನಲ್ಲಿರುವ ಕಂಪ್ಯೂಟರ್ಗಳ ಮಾಹಿತಿ ಅಥವಾ ದತ್ತಾಂಶವು ಇನ್ನೊಂದು ಯಾವುದೋ ಲ್ಯಾನ್ಗೆ ನಾವು ಮಾಹಿತಿಯನ್ನು ಕೊಡೋದಕ್ಕೆ ಬಳಕೆ ಮಾಡ್ತೀವಿ ಸರ್. ಇದು ನಮ್ಗೆ ಬಹಳ ಚಲೋ ಅರ್ಥ ಆಗ್ಯದ್ರಿ. ಆದ್ರೆ ವಾಟ್ ಅಬೌಟ್ ಮೈ ಮೊಬೈಲ್ ಸರ್? ನನ್ನ ಮೊಬೈಲ್ ಯಾವುದೇ ತರಹದ, ಹೌದಲ್ರಿ, ನನ್ನ ಮೊಬೈಲ್ ಯಾವುದೇ ತರಹದ ಲ್ಯಾನ್ ಅಲ್ಲಿ ಕನೆಕ್ಟ್ ಇಲ್ಲ ಸರ್. ಆದ್ರೂ ನಾನು ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಮಾಹಿತಿಯನ್ನ ಕಳಿಸ್ತೀನಿ, ಮಾಹಿತಿಯನ್ನ ಪಡಿತೀನಿ ಸರ್. ಹಂಗಂದ್ರೆ ಇದು ಹೆಂಗ್ ಕಾರ್ಯನಿರ್ವಹಿಸ್ತದ್ರಿ? ಹೌದ್ರಾ ರೀ ಮೊದಲನೇದು. ಇನ್ನು ಎರಡನೇದ್ರಿ ಸರ್, ನನ್ನ ಕಂಪ್ಯೂಟರ್ ಅದ ರೀ, ಇಂಡಿವಿಜುವಲ್ ಕಂಪ್ಯೂಟರ್ ಅದ, ನಾನು ಯಾವುದೇ ತರಹದ ಲ್ಯಾನ್ ನಲ್ಲಿ ನನ್ನ ಕಂಪ್ಯೂಟರ್ ಇಲ್ಲ, ಅಲ್ಲೂ ಸಹ ನಮ್ದು ಇಂಟರ್ನೆಟ್ ಅನ್ನ ಬಳಕೆ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ದು ಅರ್ಥ ಅಂದ್ರೆ ಲ್ಯಾನ್ ಟು ಲ್ಯಾನ್ ಅಂತ ಹೇಳಿದ್ರಿ, ಓಕೆ ಸರ್. ಬಟ್ ಈಗ ನಮ್ದು ಒಂದೇ ಸಿಂಗಲ್ ಕಂಪ್ಯೂಟರ್ ಅದ ಸರ್. ಇನ್ ಕೇಸ್ ಎರಡು ಕಂಪ್ಯೂಟರ್ ಬಂದು ಅಂದ್ರೆ ಒಂದಕ್ಕೊಂದು ಜೋಡಣೆ ಮಾಡಿದಾಗ ನೆಟ್ವರ್ಕ್ ಅಂದಿದ್ವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕಂಪ್ಯೂಟರ್ಗಳನ್ನ ಜೋಡಣೆ ಮಾಡಿದ್ರೆ ನೆಟ್ವರ್ಕ್ ಅಂತ ಹೇಳಿದ್ವಿ ಸರ್. ಈಗ ಎರಡು ಜೋಡಣೆ ಮಾಡಿದ್ರೆ ನೆಟ್ವರ್ಕ್ ಆಗ್ತಿತ್ರಿ. ಬಟ್ ನಮ್ದು ಇರೋದು ಒಂದೇ ಸಿಸ್ಟಮ್ ಅದ ರೀ. ಆ ಒಂದು ಸಿಸ್ಟಮ್ದಾಗೂ ಸಹ ನಾನು ಇಂಟರ್ನೆಟ್ ಅನ್ನ ಬಳಕೆ ಮಾಡ್ತಾ ಇದ್ದೀನಿ ರೀ, ಹೌದ್ರಾ ರೀ? ಹಾಗಾದ್ರೆ ಇದನ್ನ ಹೆಂಗ್ರಿ? ಹೌದ್ರಾ ರೀ? ಸೊ ಲ್ಯಾನ್ ಟು ಲ್ಯಾನ್ ಇದು ಸಂಪೂರ್ಣವಾಗಿ ಪರ್ಫೆಕ್ಟ್ ಅನ್ಸರ್ ರೀ. ನಮ್ಗೆ ಏನಂದ್ರೆ ಒಂದು ಲ್ಯಾನ್ ಇಂದ ಇನ್ನೊಂದು ಲ್ಯಾನ್ಗೆ ಅದು ಎಲ್ಲಿ ಇರ್ಬೇಕಂದ್ರೆ ಬೇರೆ ರಾಜ್ಯದಾಗಿರ್ಬೋದು, ಬೇರೆ ದೇಶ ಅಥವಾ ಕಂಟಿನೆಂಟ್ ನಾಗ ಇದ್ದಾಗ ಏನಂದ್ರೆ ರೀ ಅದನ್ನ ಮಾಹಿತಿ ನಾನು ಶೇರ್ ಮಾಡಾಕ, ಹೌದ್ರಾ ರೀ? ನೆಕ್ಸ್ಟ್, ಯಾವಾಗ ಇಂಡಿವಿಜುವಲ್ ಡಿವೈಸ್ ಅಂತ ಬರ್ತಾವ, ಇದನ್ನ ಹೆಂಗ್ ಕೆಲಸ ಮಾಡ್ತಾವ ಸರ್ ಅಂತಂದ್ರೆ ರೀ, ಇಲ್ಲೂ ಸಹ ಈ ಹಿಂದೆ ನಾವೇನ್ ಮಾಡ್ತಿದ್ದೀವಿ ಅಂತಂದ್ರೆ ಟೆಲಿಫೋನ್ ಅನ್ನ ಯೂಸ್ ಮಾಡ್ತಿದ್ರಿ, ಹೌದ್ರಾ ರೀ? ಟೆಲಿಫೋನ್ ರೀ ಮನೆಗಿದ್ದು ನೋಡ್ರಿ. ಈಗ ನಾವ್ ಯಾರ ಕಡೆ ಅದ್ರ ರೀ, ಆ ಟೆಲಿಫೋನ್ ತಗೋಬೇಕಾಗಿತ್ತಂದ್ರೆ ಒಂದು ಕೇಬಲ್ ಎಳೆದಿರ್ತೀರಿ ನೋಡಿರಿ ರೀ. ಅವಾಗ ನೋಡ್ತಿದ್ದೇವೆ ನೋಡ್ರಿ, ಯಾವ್ದಂದ್ರೆ ಫೋನಿನ ಕಂಬ ಅಂತ ಬರ್ತಿದ್ವಿ, ಹೌದ್ರಾ ರೀ? ಅದನ್ನ ಎಳಿತಿದ್ರು. ಇನ್ನೊಂದು ಕಡೆ ಹಳ್ಳಿದಾಗ ಅವಾಗ ಇನ್ನೂ ಅಷ್ಟ್ರ ಮಟ್ಟಿಗೆ ಈ ಸಿಟಿಯಾಗಿ ಬೆಳೆದಷ್ಟ್ರ ಮಟ್ಟಿಗೆ ಹಳ್ಳಿದಾಗ ಇನ್ನೂ ಆ ಒಂದು ಟೆಲಿಫೋನ್ ಬೆಳೆದಿರ್ಲಿಲ್ರಿ. ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ಊರಾಗ ಒಂದೊಂದು ನೆಟ್ವರ್ಕ್ ಅನ್ನ ಯೂಸ್ ಮಾಡ್ತಿದ್ರು. ಈ ತರ ಎಂಟೆನ್ ಯೂಸ್ ಮಾಡಿದ್ರು. ಅಲ್ಲಿ ಏನಂತಂದ್ರೆ ಒಂದೇ ಈ ಒಂದು ಇದಕ್ಕೆ ಸಾರಿ ಲ್ಯಾಂಡ್ ಲೈನ್ಗೆ ಒಂದು ನೆಟ್ವರ್ಕ್ ಅನ್ನ ಯೂಸ್ ಮಾಡ್ತಿದ್ರು. ಅಂದ್ರೆ ಫುಲ್ ಟವರ್ ಹಾಕಿದ್ರು, ಎಂಟೆನ್ ಎತ್ರಿ ಅದನ್ನ. ಓಕೆ, ಸೊ ಇವ್ರು ಹೆಂಗ್ ಕೆಲಸ ಮಾಡ್ತಾರೆ? ಅಲ್ಲಿ ಕೇಬಲ್ ಇಲ್ಲ, ಆದ್ರೆ ಇದು ಕೆಲಸ ಮಾಡ್ತಿದ್ರಿ. ಇವೆರಡು ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಯ್ತಂತಂದ್ರೆ ನಮ್ಗೆ ಇಡೀ ಇಂಟರ್ನೆಟ್ ಅರ್ಥ ಆಗ್ತದ್ರಿ. ಸೊ ಈಗ ಟೆಲಿಫೋನ್ ಅಂತ ಹೆಂಗ್ ಕೆಲಸ ಮಾಡ್ತದೆ ಸರ್? ಸಿಟಿಯಾಗಿ ಟೆಲಿಫೋನ್ ಅಂತಂದ್ರೆ ರೀ, ಇಲ್ಲೊಂದು ಪೋಲ್ ಇತ್ರಿ, ಇಲ್ಲೊಂದು ಪೋಲ್ ಇತ್ರಿ, ಇಲ್ಲೊಂದು ಪೋಲ್ ರೀ. ಈಗ ನಮ್ಮ ಮನಿ ಇಲ್ಲದ ರೀ, ನಮ್ಮ ಫ್ರೆಂಡ್ ಅವ್ರ ಮನಿ ಇಲ್ಲದ ರೀ. ಇವ್ರ ಬಲ್ಲಿ ಒಂದು ಲ್ಯಾಂಡ್ ಲೈನ್ ಅದ, ಇವ್ರ ಬಲ್ಲಿ ಒಂದು ಲ್ಯಾಂಡ್ ಲೈನ್ ಅದ. ಇದೇನ್ ಮಾಡ್ತಂದ್ರೆ ಈ ತರ ಹಿಂಗ್ ಕೇಬಲ್ ಎಳೆದಿರ್ತಾರೆ, ಈ ಪೋಲ್ ನಿಂದ ಈ ಪೋಲಿಗೆ ರೀ. ಇಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಇದಕ್ಕೆ ಇಲ್ಲಿ ಕನೆಕ್ಟ್ ಮಾಡಿರ್ತಾರೆ, ಇವ್ರು ಇಲ್ಲಿ ಕನೆಕ್ಟ್ ಮಾಡಿರ್ತಾರೆ, ಹೌದ್ರಾ ರೀ? ಸೊ ಇವ್ರಿಗೆ ಡಯಲ್ ಮಾಡಿದ್ರೆ ಇವ್ರಿಗೆ ಇಮಿಡಿಯೇಟ್ ಆಗಿ ಬರ್ತದ್ರಿ. ಓಕೆ, ಇದು ನಡೀತೈತ್ರಿ. ಯಾವಾಗ ಹೇಳ್ರಿ? ಒಂದು ನೆಟ್ವರ್ಕ್ ನಾಗ ಬರುವಂತ ಒಂದು ಎಕ್ಸಾಂಪಲ್ ಇದನ್ನು ಒಂಥರ ಲ್ಯಾನ್ ತರನೇ ಅದ ರೀ. ಓಕೆ ಸರ್, ಈಗ ಇಲ್ಲಿರೋರಿ, ಈಗ ಎಕ್ಸಾಂಪಲ್ ಯಾವ್ದೊಂದು ತಗೊಳ್ಳೋಣ, ಒಂದು ಹಳ್ಳಿ ಯಾವ್ದಾದ್ರು ಸಣ್ಣ ಹಳ್ಳಿ ರೀ, ಹೌದ್ರಾ ರೀ? XYZ ಅಂತ ಇಟ್ಕೊಳ್ಳೋಣ. ಈಗ ನಾನು ಕಲಬುರಗಿನಿಂದ ಈ XYZ ಎನ್ನುವ ಒಂದು ಹಳ್ಳಿಗೆ ನಾನು ಕಾಲ್ ಮಾಡ್ತಾ ಇದೀನಿ. ಒಂದು ಯಾವ್ದೋ ಅಲ್ಲೂ ಸಹ ಲ್ಯಾಂಡ್ ಲೈನ್ ಅದ ರೀ, ಹೌದ್ರಾ ರೀ? ಇಲ್ಲಿ ಒಂದ್ ಏನಂದ್ರೆ ಲ್ಯಾಂಡ್ ಲೈನ್ ಅದ ಸರ್, ಇಲ್ಲಿ ಕಾಲ್ ಮಾಡ್ಬೇಕಾಗ್ಯ. ಆದ್ರೆ ಈ ಸಿಟಿನಿಂದ ಈ ಹಳ್ಳಿಗೆ ಯಾವುದೇ ತರದ ಭೌಗೋಳಿಕವಾಗಿ ವೈರ್ ಅನ್ನ ಕನೆಕ್ಟ್ ಮಾಡಿಲ್ಲ ಸರ್. ಆದ್ರೂ ನನಗೆ ಕನೆಕ್ಟ್ ಮಾಡ್ಬೇಕ್ರಿ. ಆದ್ರೆ ಇಲ್ಲಿರುವಂತಹ ನಂದು ಲ್ಯಾಂಡ್ ಲೈನ್ ಹೆಂಗದ ಸರ್? ವೈರ್ ಕನೆಕ್ಟೆಡ್ ಅದ ರೀ. ಸೊ ಇದಕ್ಕೆ ಏನಾಗ್ತಿತ್ತಂದ್ರೆ ಇಲ್ಲಿ ನಾವು ಏನಾದ್ರೂ ಕಾಲ್ ಮಾಡಿದ್ವಿ ಅಂತಂದ್ರ ಅದು ಎಲ್ಲಿಗೆ ಹೋಗ್ತಿತ್ತಂದ್ರೆ ಟೆಲಿಫೋನ್ ಎಕ್ಸ್ಚೇಂಜ್ ಆಫೀಸ್ ಅಂತ ಕರೀತಾರ್ರಿ.
ಟೆಲಿಫೋನ್ ಎಕ್ಸ್ಚೇಂಜ್ ಆಫೀಸ್ ರೀ. ಈ ಆಫೀಸ್ಗೆ ಹೋಗ್ತಿತ್ತು ಯಾವಾಗಂದ್ರೆ ನಾವು ಆಲ್ಮೋಸ್ಟ್ BSNL ಯೂಸ್ ಮಾಡ್ತಿದ್ವಲ್ಲ, ಈಗ ನಾವು ಕಾಲ್ಗಳೆಲ್ಲ ಇಲ್ಲಿ ಕನೆಕ್ಟ್ ಆಗಿತ್ತು ಅಂದ್ರೆ ಟೆಲಿಫೋನ್ ಎಕ್ಸ್ಚೇಂಜ್ ಆಫೀಸ್ಗೆ ಹೋಗಿ ಕನೆಕ್ಟ್ ಆಗ್ತೀವ್ರಿ. ಇಲ್ಲಿಂದ ಏನ್ ಮಾಡ್ತಿತ್ತಂದ್ರೆ ಇಲ್ಲಿ 2 ವೇವ್ ಹುಡುಕ್ತಿತ್ರಿ. ಅದು ಯಾವ್ದಂದ್ರೆ ಈಗ ಮುಂದಿರೋದು ಒಂದು ವೈರ್ ಬೇಕಾ ವೈರ್ಲೆಸ್ ಬೇಕಾ. ಈ ವೈರ್ಲೆಸ್ ಅನ್ನೋದು ಏನ್ ಮಾಡ್ತಿತ್ತಂದ್ರೆ ಈ ಎಂಟೆನ್ಗೆ ಇಲ್ಲಿಗೆ ಕನೆಕ್ಟ್ ಮಾಡ್ತಿತ್ತು ಅದು ಕಾಲ್. ಆ ಕಾಲ್ ಇಲ್ಲಿ ಕನೆಕ್ಟ್ ಆದ್ಮೇಲೆ ನಮಗ ಇಲ್ಲಿರುವ ಲ್ಯಾಂಡ್ ಲೈನ್ಗೆ ಅವಾಗ ರಿಂಗ್ ಆಗ್ತಿತ್ರಿ. ಇದೊಂದು ಪ್ರಾಸೆಸ್ ರೀ. ಇದು ನಾವು ಟ್ರೆಡಿಷನಲ್ ಹಿಂದೆ ನಾವು ಮಾಡ್ತಿರುವಂತದ್ದು ಇದೇ ತರ ಕೆಲಸ ನಡೀತೈತ್ರಿ. ಸೊ ಅಂದ್ರೆ ಅರ್ಥ ಏನಾಯ್ತಂದ್ರೆ ಸರ್, ನಮಗೂ ಇಲ್ಲಿ ಒಂದು ಎಂಟೆನ್ ಸರ್ ವೈರ್ ಕನೆಕ್ಷನ್ ಇರ್ಲಿಲ್ರಿ. ಬಟ್ ಎಂಟೆನ್ಲಿಂದ ನಾವು ಅದನ್ನ ಕನೆಕ್ಷನ್ ಅಥವಾ ನಾವು ಬರುವಂತ ಸಿಗ್ನಲ್ಗಳು ಅಥವಾ ಮಾಹಿತಿನ ನಾವಿಲ್ಲಿ ಸ್ವೀಕಾರ ಮಾಡ್ತಾ ಇದ್ವಿ. ಇದು ಪ್ರೊಸೆಸ್ ನಡೀತಿತ್ರಿ. ಇದು ಏನಿಲ್ಲ ಪ್ರೊಸೆಸ್ ಅದ ನೋಡ್ರಿ, ಇದನ್ನೇ ಜಸ್ಟ್ ಇಲ್ಲಿಗೆ ಶಿಫ್ಟ್ ಮಾಡಿದ್ರಿ. ಯಾವ್ದಕ್ಕಂದ್ರೆ ಇಂಡಿವಿಜುವಲ್ ಕಂಪ್ಯೂಟರ್ಗೆ ಅಥವಾ ಮೊಬೈಲ್ಗೆ. ಹೌದ್ರಾ ರೀ? ಸೊ ಈಗ ಇಂಡಿವಿಜುವಲ್ ಮೊಬೈಲ್ ಆಮೇಲೆ ಹೇಳ್ತೀನಿ ಅಂತ 1 ಸೆಕೆಂಡ್ ರೀ. ಈಗ ಇಂಡಿವಿಜುವಲ್ ಕಂಪ್ಯೂಟರ್ ಅಂತ ತಗೊಂಡಾಗ ಒಂದು ಡಿವೈಸ್ ಬರ್ತದೆ ಮೋಡೆಮ್ ಅಂತ, ಕೇಳಿದೇನ್ರಿ? ಹಾ ರೀ, ಮೋಡೆಮ್ ಅಂದ್ರೆ ರೀ ಇದನ್ನ ವಿಸ್ತರಿಸಿ ಬರೆದಾಗ ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಅಂತ ಕರಿತೀರಿ. ಹೌದ್ರಾ ರೀ? ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್. ಈ ಮಾಡ್ಯುಲೇಟರ್ ಡಿಮಾಡ್ಯುಲೇಟರ್ ಏನ್ ಕೆಲಸ ಮಾಡ್ತಂದ್ರೆ ಸರ್, ಇದು ನಂದು ಕಂಪ್ಯೂಟರ್ ಅದ ರೀ, ನನಗೆ ಇಂಟರ್ನೆಟ್ ಕನೆಕ್ಷನ್ ಬೇಕ್ರಿ, ನಾ ಯಾವುದೇ ತರದ ಲ್ಯಾಂಡ್ ನಾಗ ಇಲ್ರಿ, ಆದ್ರೂ ಇದು ಬೇಕ್ರಿ, ಇಂಟರ್ನೆಟ್ ಬೇಕಾಗಿದ್ರಿ. ಸೊ ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ಇಲ್ಲಿರುವಂತಹ ಇಂಟರ್ನೆಟ್ ಕೇಬಲ್ಗೆ ಈ ಒಂದು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ತಿದ್ರು. ಅದು ಯಾವ್ದಾಗಿತ್ತು ಅಂದ್ರೆ ರೀ ಫಿಸಿಕಲ್ ವೈರ್ ಹೇಳ್ಕೊಂಡೆ ಕೊಡ್ತಿದ್ರಿ. ಆಗ ಇದು ಡೈರೆಕ್ಟ್ ಆಗಿ ವೈರ್ ಕೊಟ್ರೆ ಅಷ್ಟೇ ಬಂದ್ಬಿಡ್ತಿತ್ತೇನ್ರಿ? ಇಲ್ರಿ, ಇದ್ರ ಮಧ್ಯೆ ಒಂದು ಡಿವೈಸ್ ಬೇಕಾಗ್ತಿದ್ರಿ. ಆ ಡಿವೈಸ್ ಯಾವ್ದಾಗಿರ್ತದ್ರೆ ಮೋಡೆಮ್ ಆಗಿರ್ತದ್ರಿ. ಮೋಡೆಮ್ ಅನ್ನ ವಿಸ್ತರಿಸಿ ಬರೆದಾಗ ಏನಾಗುತ್ತೆ ಅಂದ್ರೆ ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಅಂತ ಕರೀತಾರ್ರಿ. ಈ ಮಾಡ್ಯುಲೇಟರ್ ಡಿಮಾಡ್ಯುಲೇಟರ್ ಅನ್ನ ಇನ್ನೊಂದ್ರಾಗ ಹೇಳ್ಬೇಕಾಗಿತ್ತು ಅಂತಂದ್ರೆ ರೀ ಎನ್ಕೋಡ್ ಡಿಕೋಡ್ ಅಂತಾನು ಕರಿಬಹುದ್ರಿ. ಎನ್ಕೋಡ್ ಡಿಕೋಡ್ ಅಂದ್ರೆ ಕೇಳಿರಿ ರೀ? ಹಂಗಂದ್ರೆ ರೀ ಹೌದ್ರಿ ರೀ? ಈಗ ಯಾವ ಫಾರ್ಮೆಟ್ ನಾಗ ಅವ್ನು ಕಳ್ಸಿದಾನ ಅದೇ ಫಾರ್ಮೆಟ್ ನಾಗ ಅವನಿಗೆ ಬರ್ಬೇಕಾಗಿತ್ತು ಅಂದ್ರೆ ಅವಾಗ ಏನಂತಂದ್ರೆ ರೀ ಅದು ಡಿಕೋಡ್ ಅಂತ ಕರಿತೀವಿ. ಅಂದ್ರೆ ಸೆಂಡರ್ ನಿಂದ ರಿಸೀವರ್ ಹೋಗೋ ತನಕ ಅನ್ನೋದು ಎನ್ ಕೋಡ್ ನಾಗನೇ ಇರ್ತದ್ರಿ. ಆ ಡಿವೈಸ್ ರಿಸೀವ್ ಆದ ತಕ್ಷಣ ಅದನ್ನ ಡಿಕೋಡ್ ಅಂತ ಕರೀತಾರ್ರಿ. ಹೌದ್ರಾ ರೀ? ಈಗ ಈ ಮೋಡೆಮ್ ಎನ್ನುವುದು ಆ ಡಿವೈಸ್ ಏನ್ ಕೆಲಸ ಮಾಡ್ತಿತ್ತಂದ್ರೆ, ನಾನು ಇಲ್ಲಿ ಯಾವ್ದಾರ ಒಂದು ಮಾಹಿತಿನ ನಾ ಕಳಿಸ್ದೆ ಅಂತಂದ್ರೆ ರೀ, ಇಲ್ಲಿ ಬಂದು ಈ ಡಿವೈಸ್ ಬರ್ತಾನ ಡಿಕೋಡ್ ರೀ, ಅಲ್ಲಿ ಇದು ಏನ್ ಮಾಡ್ತಿತ್ತು ಅಂದ್ರೆ ಎನ್ ಕೋಡ್ ನ ಕನ್ವರ್ಟ್ ಮಾಡ್ತಿತ್ರಿ.
ಇಲ್ಲಿ ಯಾರಿಗೊಬ್ರಿಗೆ ಮೇಲ್ ಮಾಡಿವಿ ಸರ್, ಇಲ್ಲಿ ಅವ ರಿಸೀವರ್ ಅದಾನಂತಂದ್ರೆ ರೀ ಇವನಿಗೂ ಸಹ ಒಂದು ಮೋಡಮ್ ಎನ್ನುವ ಡಿವೈಸ್ ಇರ್ತದ್ರಿ. ಅಲ್ಲಿ ಇವನ್ ಡಿವೈಸ್ ಬರತಾನ ಅದು ಎನ್ಕೋಡ್ ನಾಗ ಇರ್ತದೆ. ಈ ಡಿವೈಸ್ ಬಂದ್ಮೇಲೆ ಮತ್ತೆ ಇದನ್ನ ಏನ್ ಮಾಡ್ತಂದ್ರೆ ಡಿಕೋಡ್ ಮಾಡಿ ಇವನಿಗೆ ಅದು ಯಾವ ವಿಧದಾಗಿತ್ತು ಮಾಹಿತಿ ಅಂತ ಟ್ರಾನ್ಸ್ಲೇಟ್ ಮಾಡ್ಕೊಡ್ತದ್ರಿ ಈ ಮೋಡಮ್ ಅನ್ನೋದು ರೀ. ಸೊ ಈ ಇಂಟರ್ನೆಟ್ ಬಗ್ಗೆ ಗೊತ್ತಾಯ್ತ್ರೆ ಸರ್, ಲ್ಯಾನ್ ಆಗಿಲ್ಲ ಆದ್ರೆ ಇಂಡಿವಿಜುವಲ್ ಕಂಪ್ಯೂಟರ್ ಯೂಸ್ ಮಾಡ್ತಿದೀವಿ. ಆ ಇಂಡಿವಿಜುವಲ್ ಕಂಪ್ಯೂಟರ್ ಏನ್ ಬಳಕೆ ಮಾಡ್ತೀವಿ ಅಂತಂದ್ರೆ ಮೋಡಮ್ ಅಂತಲ್ರಿ. ಈ ಮೋಡಮ್ ಅನ್ನ ಎದಕ್ ಬಳಕೆ ಮಾಡ್ತಿದೀವಿ ಅಂದ್ರೆ ನಮ್ಮ ಒಂದು ಪರ್ಸನಲ್ ಕಂಪ್ಯೂಟರ್ಗೆ ಅಥವಾ PC-ಗೆ ನಾನು ಇಂಟರ್ನೆಟ್ ಕನೆಕ್ಷನ್ ಅಥವಾ ಇಂಟರ್ನೆಟ್ ಸಂಪರ್ಕವನ್ನ ಇದಕ್ಕೆ ಕೊಡಕ್ಕೆ ನಾನೇನು ಯೂಸ್ ಮಾಡ್ತಿದ್ದೆ ರೀ, ಮೋಡಮ್ ಅಂತ ಯೂಸ್ ಮಾಡ್ತಿದ್ರಿ. ಈ ಮೋಡಮ್ ಅನ್ನ ವಿಸ್ತರಿಸಿ ಬರೆದಾಗ್ರಿ ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಅಂತ ಕರಿತೀವಿ. ಇದರ ಪ್ರಮುಖ ಕಾರ್ಯ ಏನಂದ್ರೆ ರೀ, ಅಂತರ್ಜಾಲದಲ್ಲಿ ಬರುವಂತಹ ಮಾಹಿತಿ ಎನ್ಕೋಡ್ ಇಂದ ಡಿಕೋಡ್ ಮಾಡುವುದು ಮತ್ತು ವೈಸ್ ವರ್ಸ ರೀ. ಅಂದ್ರೆ ಡಿಕೋಡ್ ಇಂದ ಮತ್ತೆ ಎನ್ಕೋಡ್ ಮಾಡುವಂತ ಕಾರ್ಯ ಯಾರು ಮಾಡ್ತಾರೆ, ಇದೇ ಮೋಡಮ್ ಮಾಡ್ತಾರೆ. ಸರ್ ಈಗ ನನಗೆ ಇಂಡಿವಿಜುವಲ್ ಕಂಪ್ಯೂಟರ್ ಗೊತ್ತಾಯ್ತ್ರಿ. ಇನ್ನು ಮೊಬೈಲ್ ಹೆಂಗ್ ಕೆಲಸ ಮಾಡ್ತದ್ರಿ ಅಂದ್ರೆ, ಮೊಬೈಲ್ ಏನಂದ್ರೆ ಇದು ಕೆಲಸ ಮಾಡುವಂತಹ ಟೆಕ್ನಾಲಜಿ ಯಾವ್ದಂದ್ರೆ ರೀ ವೈರ್ಲೆಸ್ ಅದ ರೀ. ವೈರ್ಲೆಸ್ ಅಂತ ಕರಿತೀವಿ. ಈ ವೈರ್ಲೆಸ್ ಅಂದ್ರ ಇದ್ರಾಗ ಏನಂದ್ರೆ ಈ ಮೋಡಮ್ ಅಂತ ಅನ್ನೋದು ಆಲ್ರೆಡಿ ಇನ್ ಬಿಲ್ಟ್ ಆಗಿ ಬಂದಿರ್ತದ್ರಿ. ಅದಕ್ಕೆ ಹೆಸರು ಬೇರೆ ಕರೀತಾರ್ರಿ. ಸೊ ನಾವು ಐಸಿಸ್ ಅಂತ ಹೆಂಗ್ ಯೂಸ್ ಮಾಡ್ತೀವಿ, ನೆಟ್ವರ್ಕ್ ಐಸಿ ನೆಟ್ವರ್ಕ್ ಹೋಗ್ಯದ. ಮೊನ್ನೆ ನಾವು ಬೇಸಿಕ್ ಕ್ಲಾಸ್ ನ ಕಲ್ತೀವ್ರಿ, ಮೊಬೈಲ್ ರಿಪೇರಿಗೆ ಹೋದ್ರ ಐಸಿ ಹೋಗ್ಯದ ಅಂತ ಹೇಳ್ತಾನ ಅಂತ ಹೇಳಿದ್ವಿ. ಹಾಗಾಗಿ ಈ ಇಲ್ಲಿ ನಾವು ಕಂಪ್ಯೂಟರ್ ಬಳಕೆ ಮಾಡುವಂತ ಮೋಡಮ್ ಏನಂತಂದ್ರೆ ಆಲ್ರೆಡಿ ಇದ್ರಾಗ ಇನ್ ಬಿಲ್ಟ್ ಬಂದಿರ್ತದ್ರಿ. ಸೊ ಇದು ಹಿಂಗಾಗಿ ಇದು ಕೆಲಸ ಮಾಡುವಂತದ್ದು ಯಾವ್ದಂದ್ರೆ ರೀ ವೈರ್ಲೆಸ್ ಟೆಕ್ನಾಲಜಿ ಮೇಲೆ ಈ ಮೊಬೈಲ್ ಗಳನ್ನ, ಅಥವಾ ನಾವು ಪೋರ್ಟೇಬಲ್ ಡಿವೈಸ್ ಅಂತ ಕರಿತೀವಿ. ಪೋರ್ಟೇಬಲ್ ಡಿವೈಸ್ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಒಯ್ಯುವಂತ ಒಂದು ಡಿವೈಸ್ ಏನಂತಂದ್ರೆ ವೈರ್ಲೆಸ್ ಮೇಲೆ ಕೆಲಸ ಮಾಡ್ತದ್ರಿ. ಇನ್ನು ಈ ವೈರ್ಲೆಸ್ ನ ಹೆಂಗಂದ್ರೆ ರೀ, ಇಲ್ಲಿಂದ ಬರುವಂತಹ ಎಲ್ಲಾ ಒಂದು ಮಾಹಿತಿ ನಮ್ಮ ರಿಲೇಟೆಡ್ ಅಥವಾ ನಾವು ಯಾವ ಕಂಪ್ನಿ ಟವರ್ ಅನ್ನ ಯೂಸ್ ಮಾಡ್ತೀವಿ ಆ ಟವರ್ಗೆ ಹೋಗ್ತದ್ರಿ. ಆ ಟವರ್ ಮತ್ತೆ ಯಾವ ಒಂದು ಡಿವೈಸ್ ಹೋಗ್ಬೇಕು ಅದು ಟ್ರಾನ್ಸ್ಫರ್ ಆಗ್ತಿರ್ತದ್ರಿ. ಈಗ ನಾವು ಸ್ವಲ್ಪ ಇದಾಗಣ ಮೊಬೈಲ್ ಒಂದಿಷ್ಟು ಮಾಹಿತಿ ಇರ್ತದೆ, ಅವಾಗ ಇದನ್ನ ಬಗ್ಗೆ ಮಾತಾಡೋಣ. ಇದು ಗೊತ್ತೈತ್ರಿ ಮೋಡಮ್ ಅನ್ನೋದ್ರಿ ರೀ. ಸೊ ಮೋಡಮ್ ಅನ್ನೋದು ಕೆಲಸ ಹೆಂಗಂದ್ರೆ ರೀ, ಇಂಟರ್ನೆಟ್ ಅನ್ನೋದು ಗೊತ್ತೈತಿ ಸರ್. ಇಂಟರ್ನೆಟ್ ಲ್ಯಾನ್ ಇಂದ ಲ್ಯಾನಿಗೆ ಹೋಗ್ತದೆ, ಕರೆಕ್ಟ್ ಅದ ಸರ್. ಆದ್ರೆ ಈಗ ನಾನು ಇಂಡಿವಿಜುವಲ್ ಕಂಪ್ಯೂಟರ್ ಇದ್ದಾಗ ಏನ್ ಬಳಕೆ ಮಾಡ್ತಿದ್ದೇವೆ ಸರ್, ಅಲ್ಲಿ ಮೋಡಮ್ ಅಂತ ಬಳಕೆ ಮಾಡ್ತೀವ್ರಿ. ಈ ಮೋಡಮ್ ವಿಸ್ತೃತ ರೂಪನೂ ಗೊತ್ತಿರ್ಬೇಕ್ರಿ. ಆಮೇಲೆ ಇದ್ರ ಕಾರ್ಯ ಏನಾದಂತನೂ ಗೊತ್ತಿರ್ಬೇಕ್ರಿ. ಇದ್ರ ಮೇಜರ್ ಇಷ್ಟೇ ನೋಡ್ರಿ, ನಾವು ಕಳಿಸುವಂತ ಮಾಹಿತಿಯು ಎನ್ಕೋಡ್ ನಿಂದ ಡಿಕೋಡ್ ಮಾಡೋದ್ರಿ, ಡಿಕೋಡ್ ನಿಂದ ಎನ್ಕೋಡ್ ಮಾಡುವಂತದ್ರಿ. ಇದು ಇಂಟರ್ನೆಟ್ ರೀ. ನೆಕ್ಸ್ಟ್ ಈಗ ಇಂಟರ್ನೆಟ್ ನಾಗ ಒಂದು ಕೇಬಲ್ ಅಂತ ಮಾತಾಡಿದೇವು ಸರ್. ಓಕೆ, ಈಗ ಎಲ್ಲರೂ ಅದಕ್ಕೆ ಕನೆಕ್ಟ್ ಮಾಡ್ತೀವಿ ಇಂಟರ್ನೆಟ್ ರೀ. ಈಗ ಇದು ಮುಂದೆ ಹೆಂಗಾಯ್ತು ಅಂದ್ರೆ ರೀ, ಎಕ್ಸಾಂಪಲ್ ನಂದು ಒಂದು ಕಂಪ್ಯೂಟರ್ ಇಲ್ಲದ ಸರ್, ನಂದು ಇಂಡಿವಿಜುವಲ್ ಸಿಸ್ಟಮ್ ಅದ ರೀ. ಇಲ್ಲಿ ಇನ್ನೊಬ್ಬರದ್ದು ಒಂದು ಕಂಪ್ಯೂಟರ್ ಅದ ಸರ್, ಅವ್ರದ್ದು ಇಂಡಿವಿಜುವಲ್ ಅದ ರೀ. ಇವ್ರದ್ದು ಒಂದು ಕಂಪ್ಯೂಟರ್ ಅದ, ಇವ್ರದ್ದು ಇಂಡಿವಿಜುವಲ್ ಅದ ರೀ. ಓಕೆ, ಈಗ ವಿಶ್ವಾದ್ಯಂತ ಎಷ್ಟು ಕಂಪ್ಯೂಟರ್ಗಳು ಇರ್ಬೋದ್ರಿ ಗೊತ್ತಿಲ್ಲ ನಮಗೆ. ಹೋದ್ರೆ ಈಗ ಹೆಂಗ ಅಂತಂದ್ರೆ ಕಂಪ್ಯೂಟರ್ ಆದ್ರೂ ಯೂಸ್ ಮಾಡ್ತಿರ್ಬೋದು ಅಥವಾ ಮೊಬೈಲ್ ಆದ್ರೂ ಯೂಸ್ ಮಾಡ್ತಿರ್ಬೋದು. ಈಗ ಇವನ್ ಯಾರೋ ಒಬ್ಬವನು ಕ್ಲೈಂಟ್ ನಂಬರ್ 1 ಇವ ಇಂಡಿಯಾದವ ಅದನ್ರಿ, ಕ್ಲೈಂಟ್ ನಂಬರ್ 2 ಬೇರೆದವ ಅಮೆರಿಕದವ ಅದನ್ನ ಅಂತ ಇಟ್ಕೊಳ್ಳೋಣ ಅಂತ, ಕ್ಲೈಂಟ್ 3 ಜಪಾನ್ದವ ಅದನ್ನ ಅಂತ ಇಟ್ಕೊಳ್ಳೋಣ ಅಂತ್ರಿ ಎಕ್ಸಾಂಪಲ್. ಸೊ ಈಗ ಇವನು ಮಾಹಿತಿ ಕೊಡ್ಬೇಕಾದ್ರೆ ಒಂದು ಮೇಲ್ ಅನ್ನ ಮಾಡ್ಬೇಕಾಗ್ಯದ. ಆ ಮೇಲ್ ಮಾಡ್ಬೇಕಾಗಿದ್ ಯಾರಿಗಂದ್ರೆ ಇವನಿಗೆ ಮಾಡ್ಬೇಕಾಗ್ಯದ. ಅದ ಮೇಲಿಗೆ ಸ್ವಲ್ಪ ಈಸಿ ಆಗ್ಬೋದ್ರಿ, ಹೌದಾ? ಯಾಕಂದ್ರೆ ಈಗ ನಮ್ಗೆ ಇಮೇಲ್ ಅಡ್ರೆಸ್ ಅದಾವ. ಈ ಹಿಂದೆ ಸ್ವಲ್ಪ ಕಷ್ಟ ಆಗ್ತೈತ್ರಿ. ಒಂದು ಮಾಹಿತಿಯನ್ನ ಈ ಡಿವೈಸ್ ನಾವು ಏನ್ ಮಾಡ್ಬೇಕಂದ್ರೆ ಈ ಡಿವೈಸ್ ಸೆಂಡ್ ಮಾಡ್ಬೇಕಾಗ್ಯದ. ಹಾಗಾದ್ರೆ ಈ ಇಂಟರ್ನೆಟ್ ಲೈನಿಗೆ ಹೋದ್ಮೇಲೆ ಎಷ್ಟು ಸಾವಿರಾರು ಗಂಟೆ ಮಿಲಿಯನ್ ಗಂಟೆ ಕಂಪ್ಯೂಟರ್ಗಳು ಕನೆಕ್ಟ್ ಆಗಿರ್ತಾವ ಆ ಇಂಟರ್ನೆಟ್ ರೀ. ಪರ್ಟಿಕ್ಯುಲರ್ ಇವಂದೇ ಡಿವೈಸ್ ಹೋಗ್ಬೇಕು ಆ ಮಾಹಿತಿ ಅಂತ ನಾವು ಸರ್ಚ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಿದ್ರು ಅಂತಂದ್ರೆ ರೀ, ಅದನ್ನೇ IP ಅಡ್ರೆಸ್ ಅಂತ ಕೊಡ್ತಾರ್ರಿ. ಯಾವ್ದು ಬರ್ತದಂದ್ರೆ ರೀ IP ಅಡ್ರೆಸ್. ಈಗ ಕಲಬುರಗಿದಾಗ ನಮ್ಮ ಫ್ರೆಂಡ್ ಅದನ್ರಿ, ಅವನಿಗೆ ಒಂದನ ಪತ್ರ ಹಾಕ್ಬೇಕ್ರಿ. ಜಸ್ಟ್ ಅವನ ಹೆಸರು ಬರಿತೀನ್ರಿ ನಾನು, XYZ ಅಂತ ಅವ್ನ ಹೆಸರು ಐತ್ರಿ. ಅವ್ನ ಹೆಸರು ಬರ್ದ ಸಾಕು ಅವನಿಗೆ ಮನಿಗೆ ಲೆಟರ್ ಹೋಗ್ತದ ಹೋಗಲ್ರಿ ಹೋಗಲ್ರಿ ಸರ್. ಯಾಕಂದ್ರ XYZ ಅಂತ ಅವನ ಹೆಸರು ಅದ್ರಿ. ಕಲಬುರಗಿ ಸಿಟಿಯಾಗ ಅವನ ಹೆಸರು ಎಷ್ಟು ಜನ ಇರ್ಬೋದ್ರಿ, ಹೌದ್ರಾ ರೀ? ನಾವ್ ಅಲ್ಲಿ ಅವ್ರ ಮತ್ತೆ ಮನಿ ನಂಬರ್ ಬೇಕಾಗತ್ತ, ಆಮೇಲೆ ಕಾಲನಿ ಹೆಸರು ಬೇಕಾಗ್ತದ್ರಿ, ಆಮೇಲೆ ಪಿನ್ ಕೋಡ್ ಅಂತ ಇವೆಲ್ಲ ಬೇಕಾಗ್ತಾವ, ಹೌದ್ರಾ ರೀ? ಅವಾಗ ಮಾತ್ರ ಆ ಒಂದು ಪತ್ರ ಅವನಿಗೆ ಈಸಿಯಾಗಿ ರೀಚ್ ಆಗ್ತವ್ರಿ. ಹಂಗೆ ಈಗ ವಿಶ್ವಾದ್ಯಂತ ಇರುವಂತಹ ಕಂಪ್ಯೂಟರ್ಗಳು ಪರ್ಟಿಕ್ಯುಲರ್ ಇದೇ ಡಿವೈಸ್ಗೆ ಅದು ಮಾಹಿತಿ ಹೋಗ್ಬೇಕಾಗಿತ್ತಂದ್ರ ಎಲ್ಲಾ ಒಂದು ಕಂಪ್ಯೂಟರ್ಗಳಿಗೆ, ಎಲ್ಲಾ ಕಂಪ್ಯೂಟರ್ ಅಂದ್ರೆ ಎಕ್ಸಾಂಪಲ್ ನೆಟ್ವರ್ಕ್ ನಾಗ ಬರುವಂತ ಪ್ರತಿಯೊಂದು ಡಿವೈಸ್ಗೆ ಏನಂದ್ರೆ ಅದರದೇ ಆದಂತ ಒಂದು IP ಅಡ್ರೆಸ್ ಇರ್ತದ್ರಿ. ಈಗ ನೀವು ಮೊಬೈಲ್ ಯೂಸ್ ಮಾಡತ್ತೀವಿ ಸರ್ ಅಂದ್ರೆ ನಿಮ್ ಮೊಬೈಲ್ಗೂ ಸಹ ಒಂದು IP ಅಡ್ರೆಸ್ ಇರ್ತದ್ರಿ. ಈಗ ನಾವ್ ಏನಾದ್ರೂ ಕ್ರೈಮ್ ಮಾಡಿ ತಪ್ಪಿಸ್ಕೋಬೇಕಂತ ಹೇಳ್ತಿರ್ತಾರ, ಅಥವಾ ಫಾಲ್ಸ್ ಕಾಲ್ ಅಂತ ನೋಡಿ ಕೇಳಿರೇನ್ರಿ? ಫಾಲ್ಸ್ ಕಾಲ್ಸ್ ರೀ, ಕೇಳಿದ್ರೆ ಫಾಲ್ಸ್ ಕಾಲ್ಸ್ ಅಂತ ಎದಕ್ಕಂತಾರ್ರಿ? ಅದನ್ನ ನಾವು ಇನ್ನೊಂದು ನಾವು ಆಡು ಭಾಷೆದಾಗ ಫೇಕ್ ಕಾಲ್ ಅಂತ ಹೇಳ್ತಿರ್ತಾರೆ, ಕೇಳಿರಿ? ಈಗ ಹೇಳ್ತಿರ್ತಾರೆ ಏರ್ಪೋರ್ಟ್ ನಾವು ಬಾಂಬ್ ಇಟ್ಟಿವಿ, ಟ್ರೈನ್ ಸ್ಟೇಷನ್ದಾಗ ಅದು ಇಟ್ಟಿವಿ ಅಂತೆಲ್ಲ ಫಾಲ್ಸ್ ಕಾಲ್ಸ್ ಮಾಡ್ತಿರ್ತಾರಲ್ರಿ.
ಅವ್ರು ಇವ್ರನ್ನೇ ಕಾಲ್ ಮಾಡ್ಯಾನಂತ ಹೆಂಗ್ ಗುರುತಿಡ್ತಾರಂದ್ರ ಆ ಕಾಲ್ ಯಾವ ಒಂದು IP ಅಡ್ರೆಸ್ ನಿಂದ ಬಂದದ. ಹೌದ್ರಾ ರೀ? ಇನ್ನೊಂದು ಕರಿತಾರ್ರಿ ಮೊಬೈಲ್ ಮಾತಾಡೋ ಟೈಮ್ನಾಗ ಯಾವ್ದೋ ನಂಬರ್ ಅಂತಿರಲ್ರಿ, ಯಾವ ನಂಬರ್ ರೀ? ಅನ್ನೋದ್ರಿ. ಈಗ ನನ್ನ ಮೊಬೈಲ್ ಡಿವೈಸ್ ಅನ್ನ ನೋಡ್ಬೇಕಾಗಿತ್ತಂದ್ರ ಅದಕ್ಕೊಂದು ನಂಬರ್ ಬರ್ತದ್ರಿ. ನಾವು ಹೇಳ್ತಿರ್ತಾರ ಅದನ್ನ ರೈಟ್ ಮಾಡಿ ಇಟ್ಕೊಂಡ್ಬಿಡ್ರಿ, ಯಾವಾಗಾರ ಮೊಬೈಲ್ ಕೈತಂದ್ರ ನಾವು ಕಂಪ್ಲೇಂಟ್ ಕೊಟ್ಟ ಬಹಳ ಈಸಿ ಅಂತ ಹೇಳ್ತಾರ್ರಿ. IME ನಂಬರ್ ರೀ? ಓಕೆ, ಇರ್ಲಿ. ಓಕೆ, ಸೊ ಅದನ್ನು ಸಹ ಇಲ್ಲಿ ಹೆಲ್ಪ್ ಮಾಡ್ತಿರ್ತದ್ರಿ. ಓಕೆ, ಇರ್ಲಿ. ಈ IP ಅಡ್ರೆಸ್ ಏನಂದ್ರೆ ನೆಟ್ವರ್ಕ್ ನಲ್ಲಿ ಕನೆಕ್ಟ್ ಆಗಿರುವ ಪ್ರತಿಯೊಂದು ಡಿವೈಸ್ ರೀ. ಸೊ ಪ್ರತಿಯೊಂದು ಡಿವೈಸ್ ಅಂದ್ರ ಅದು ಕಂಪ್ಯೂಟರ್ ಆದ್ರೂ ಇರ್ಬೋದ್ರಿ, ಲ್ಯಾಪ್ಟಾಪ್ ಆದ್ರೂ ಇರ್ಬೋದ್ರಿ, ಟ್ಯಾಬ್ಲೆಟ್ ಆದ್ರೂ ಇರ್ಬೋದ್ರಿ, ಅಥವಾ ಮೊಬೈಲ್ ಆದ್ರೂ ಇರ್ಬೋದ್ರಿ. ಟ್ಯಾಬ್ಲೆಟ್ ಅಂದ್ರೆ ಯಾವ್ದು ನಮ್ ಡಾಕ್ಟರ್ ಕೊಡುವಂತ ಟ್ಯಾಬ್ಲೆಟ್ ಅಲ್ರಿ, ಹೌದ್ರಾ ರೀ? ಟ್ಯಾಬ್ ಅಂತೀವಿ ನೋಡ್ರಿ ನಾವು ಶಾರ್ಟ್ ಫಾರ್ಮ್ ನಾಗ್ರಿ. ಓಕೆ, ಸೊ ಪ್ರತಿಯೊಂದು ಡಿವೈಸ್ಗೂ ಏನದಂದ್ರ ಅದರದೇ ಆದಂತ ಅಡ್ರೆಸ್ ಅದರಿ. ಅದೇ ಅಡ್ರೆಸ್ ಅನ್ನ IP ಅಡ್ರೆಸ್ ಅಂತ ಕರಿತಾರ್ರಿ. ಹಾಗಾದ್ರಿ IP ಯನ್ನ ವಿಸ್ತರಿಸಿ ಬರದಾಗ ಏನಾಗತ್ತಂದ್ರೆ ರೀ, ಇದು ಇಂಟರ್ನೆಟ್ ಪ್ರೋಟೋಕಾಲ್ಸ್ ಅಂತ ಕರಿತಾರ್ರಿ. ಈ ಪ್ರೋಟೋಕಾಲ್ ಅಂದ್ರೆ ಏನ್ರಿ ಅಂತಂದ್ರೆ ಇದು ಏನ್ ಹೇಳ್ಕೊಡ್ತದ? ಪ್ರೋಟೋಕಾಲ್ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಆಗ್ತದ್ರಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಕರಿತೀವ್ರಿ. ಈಗ ಹೇಳ್ತಿರ್ತೀವಿ ನೋಡ್ರಿ, ಈಗ ಮತ್ತೆ ಹೊಂಟದ ನೋಡ್ರಿ, ಕರೋನಾ ಮತ್ತೆ ಬರ್ಲತ್ತದ ಅಂತ ಕೇಳಿರೇನ್ರಿ? ಹಾನ್ರಿ, ಇವತ್ತೇನೋ ಅದು ಯಾವ್ದು ಒಂದು ವೈಜ್ಞಾನಿಕವಾಗಿ ಏನೇನನ್ನ ನಾವು ಕಾರ್ಯ ಮಾಡ್ಬೇಕು ಅಥವಾ ಏನ್ ಮಾಸ್ಕ್ ಹಾಕೋಬೇಕಾ, ಏನೇನ್ ಹಾಕೋಬೇಕು ಅನ್ನೋದು ಇವತ್ತೇನೋ ಬರೋದಂತ್ರಿ, ಹೌದ್ರಾ ರೀ? ಓಕೆ, ಪ್ರೋಟೋಕಾಲ್ ಅಂತ ಹೇಳ್ತಿರ್ತಾರೆ. ಕಾಮನ್ ಆಗಿ ನೋಡ್ರಿ, ಇವತ್ತು ಮುಖ್ಯಮಂತ್ರಿಗಳು ಈ ಒಂದು ನಗರಕ್ಕೆ ಬರೋರಿದ್ದಾರಂದ್ರೆ ಕೆಲವೊಂದು ಪ್ರೋಟೋಕಾಲ್ ಇರ್ತಾವ. ಏನಂದ್ರೆ ರೀ, ಅಲ್ಲಿ ಯಾವುದೇ ತರದ ಶಾಪ್ಗಳು ಓಪನ್ ಇರಬಾರ್ದು, ಈ ರೋಡ್ನಾಗ ಯಾರು ಓಡಾಡಬಾರ್ದು, ಕೆಲವೊಂದು ಪ್ರೋಟೋಕಾಲ್ ಅಂತ ಕರಿತೀವಿ ನೋಡ್ರಿ. ಪ್ರೋಟೋಕಾಲ್ ಅಂದ್ರೆ ಏನ್ ಹೇಳ್ರಿ? ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರೀ. ಸೊ ಈಗ ಇದಕ್ಕೆ IP ಅಡ್ರೆಸ್ ಅದ್ರ ವಿಸ್ತರಿಸಿ ಬರ್ದಾಗ ಹಂಗೆ ಅದ ರೀ. ಕೆಲವೊಂದು P ಅಂದ್ರೆ ಇಲ್ಲಿ ಪ್ರೋಟೋಕಾಲ್ ರೀ. ಪ್ರೋಟೋಕಾಲ್ ಅಂದ್ರೆ ಏನ್ರಿ? ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ್ರಿ. ಸೊ ಈ IP ಅಡ್ರೆಸ್ ಮುಖಾಂತರ ನಾವೇನ್ ಮಾಡ್ತಿದ್ವಿ ಅಂದ್ರೆ ಅಕ್ಯುರೇಟ್ ಡಿವೈಸ್ ಇವನಿಗೆ ಕಳಿಸ್ಬೇಕಾಗ್ಯದ ಆ ಮಾಹಿತಿ ಅಥವಾ ಇವನೇ ಸ್ವೀಕಾರ ಮಾಡ್ಬೇಕನ್ನೋದನ್ನ ಇದ್ರ ಮೇಲೆ ನಾವು ಡಿಸೈಡ್ ಮಾಡ್ತಿದ್ವಿ. ಯಾವ್ದ್ರಿ ಅಂತಂದ್ರೆ ರೀ, IP ಅಡ್ರೆಸ್ ಮೇಲೆ ರೀ. ಈಗ IP ಅಡ್ರೆಸ್ ಅಂದ್ರೆ ನಮ್ಗೆ ಗೊತ್ತಾಯ್ತು ಸರ್. IP ಅಡ್ರೆಸ್ ಅಂದ್ರೆ ಏನದರಿ ಅಂದ್ರೆ ರೀ, ಇಂಟರ್ನೆಟ್ ನಲ್ಲಿ ಕನೆಕ್ಟ್ ಆಗಿರುವ ಅಥವಾ ಸಂಪರ್ಕ ಹೊಂದಿರುವ ಪ್ರತಿಯೊಂದು ಡಿವೈಸ್ ಅಥವಾ ಸಾಧನದ ವಿಳಾಸ ಅಂತ ಅರ್ಥ ರೀ. ನೆನಪಿರ್ತದ್ರಿ ರೀ? ಓಕೆ, ಸೊ ಇದ್ರಾಗ ಏನಂತಂದ್ರೆ ರೀ, V4 ಮತ್ತ V6 ಅಂತ 2 ವರ್ಷನ್ ಬರ್ತಾವ್ರಿ. V4 V6 ಅಂತ. ಈ V4 V6 ಅಂತ ನೋಡೋಕ್ಕಿಂತ ಮುಂಚೆ IP ಅಡ್ರೆಸ್ ಹೆಂಗಿರ್ತ ಸರ ಅಂತ ನೋಡಿದ್ರೆ, ಎಕ್ಸಾಂಪಲ್ 198.1 ಇಲ್ಲೊಂದು ಡಾಟ್ ಬರ್ತದ್ರಿ, 165.12.1 ರೀ. ಇದೇ ತರ ನಮ್ಮ ಅಡ್ರೆಸ್ ಬರ್ತಾವ್ರಿ, IP ಅಡ್ರೆಸ್ ಅಂತ ಕರಿತೀವ್ರಿ. ಸೊ ಈ IP ಅಡ್ರೆಸ್ನಾಗ ಈ ತರ 4 ಇಲ್ಲಿ ಅದ ನೋಡ್ರಿ. ಎಕ್ಸಾಂಪಲ್ 1 2 3 ಇದು ಕೊನೆದ 4ನೇದ್ರಿ. ಈ 4 ನಂಬರ್ಸ್ಗಳಿದಾವಲ್ರಿ, 4 ನಂಬರ್ಗಳು ಡಿವೈಡ್ ಮಾಡಿರ್ತಾರ್ರಿ. ಸೊ ಇಲ್ಲಿ ಏನಂತಂದ್ರೆ ಇಲ್ಲಿರುವಂತಹ ಪ್ರತಿಯೊಂದು ನಂಬರ್ ಒಂದೊಂದು ಅಡ್ರೆಸ್ ಅನ್ನ ಸೂಚಿಸ್ತಾವ್ರಿ. ಅದು ಹೇಳ್ತೀನತ್ರಿ. ಸೊ ನಮ್ಮ IP ಅಡ್ರೆಸ್ ಹೆಂಗ್ ಬರ್ತಿತ್ತಂದ್ರೆ ಇದೇ ತರ ಬರ್ತಾವ ನೋಡ್ರಿ, ಈ ತರ ರೀ. ಹೌದ್ರಾ ರೀ? ಏನಂದ್ರೆ 198.162. ಅಥವಾ 165.12.1. ಇದು ನಾನು ಸುಮ್ಮನೆ ಫೇಕ್ ಅಡ್ರೆಸ್ ಹಾಕಿನ್ರಿ ರೀ. ಇದು ಆಕ್ಚುಲಿ ಸೀರೀಸ್ ಬೇರೆ ಬರ್ತಾರ್ರಿ. ಸೊ ನಾನು ಸುಮ್ಮನೆ ಹಾಕಿದಿಲ್ರಿ, ನಮ್ಗೆ ಗೊತ್ತಾಗ್ಲಿ ಅನ್ನೋದಕ್ಕೆ ಡಿಜಿಟ್ ಕೊಡ್ರಿ. ಇದೇ ತರ ಬರ್ತಾವ್ರಿ. ಇನ್ನ ಇದ್ರಾಗ ಇರುವಂತ ಪ್ರತಿಯೊಂದು ಡಾಟ್ ರೀ, 192.168.1.5. ಹೌದ್ರಾ ರೀ? ಈಗ ಇಲ್ಲೊಂದು IP ಅಡ್ರೆಸ್ ಬರ್ತೀನಿ ಸರ್. ಈ IP ಅಡ್ರೆಸ್ಗಳು ಏನಂದ್ರೆ ಪ್ರತಿಯೊಂದು ಪೋರ್ಟ್ ಅಥವಾ ಪ್ರತಿಯೊಂದು ಸ್ಪೆಸಿಫಿಕ್ ಆದಂತ ಡಿವೈಸ್ ಅನ್ನ ಯಾವ್ದ್ರ ಮುಖಾಂತರ ಡಿವೈಡ್ ಮಾಡತ್ತಾರಂದ್ರ ಅದನ್ನ ನಾವು ಬಿಂದು ಅಥವಾ ಫುಲ್ ಸ್ಟಾಪ್ ಅಂತ ಹೇಳ್ತೀವಿ ನೋಡ್ರಿ. ಅದ್ರ ಮುಖಾಂತರ ಇದನ್ನ ಅಡ್ರೆಸ್ ಅನ್ನ ಡಿವೈಡ್ ಮಾಡ್ತಾರ್ರಿ. ನೆಕ್ಸ್ಟ್ ಇದು IP ಅಡ್ರೆಸ್ ರೀ. ಈ IP ಅಡ್ರೆಸ್ ನಾಗ ಏನಾಗಿತ್ತಂದ್ರೆ ರೀ, 2 ವರ್ಷನ್ ರೀ, V4 V6 ಅಂತ ಹೇಳ್ತಾರ್ರಿ. ಈ V4 V6 ಅಂದ್ರೆ ಏನ್ರಿ ಅಂದ್ರೆ, V4 ಅಂತಂದ್ರ ಇಂತಿಷ್ಟ ಅಂತ ಒಂದು ಗೆಸ್ ಮಾಡಿದ್ರಿ, ಇಂತಿಷ್ಟ ಇಂಟರ್ನೆಟ್ ಗಳನ್ನ ನಾವು ಯೂಸ್ ಮಾಡಬಹುದು ಅಂತ ಹೇಳ್ರಿ. ಎಕ್ಸಾಂಪಲ್ ನೋಡ್ರಿ, ನಮ್ಮ ಮೊಬೈಲ್ ನಂಬರ್ಗಳು ಯಾರಿಗಾದ್ರೂ ಹಳೆ ನಂಬರ್ಗಳು ನೆನಪಿದ್ರೆ ಅದು 99 ಅಂತ ಐತ್ರಿ. ಆಮೇಲೆ ಏನ್ ಮಾಡಿದ್ರ ಅಂದ್ರ 98 ಬಂದ್ರಿ, ಆಮೇಲೆ 97 ಬಂದ್ರಿ, 96 ಬಂದ್ರಿ, ಆಮೇಲೆ ಮುಂದೆ 95 ಬಂದ್ರಿ. ಹಿಂಗೆ ಹೋಗ್ಕೊತ ಎಲ್ಲಿ ಅಂತಂದ್ರೆ ಸಿರೀಸ್ಗಳು 5 ಸ್ಟಾರ್ಟ್ ಆಗತ್ತವ್ರಿ. 9 ಅನ್ನೋದು ಮರ್ತೇ ಹೋಗ್ಬಿಟ್ಟಿವಿ ನಾವು, ಹೌದಲ್ರಿ? 6 ಬರ್ಲತ್ತವಲ್ರಿ? ಹಾ. ಸೊ ಈಗ ಅರ್ಥ ಏನಂತಂದ್ರೆ ರೀ, ಸರ್ ಈಗ ನಂಬರ್ಗಳು ಯಾಕೆ ಚೇಂಜ್ ಆದವ್ರಿ ಅಂತಂದ್ರೆ ರೀ,
ಅವಾಗ್ಲೂ ಹಂಗೆ ಐತ್ರಿ. ಈಗ ಯಾಕೆ ಇಲ್ಲಿ ಚೇಂಜ್ ಅದ ಸರ್ ಅಂದ್ರೆ ಅವಾಗ ಮೊಬೈಲ್ ಬಳಕೆ ಮಾಡುವಂತಹ ಸಂಖ್ಯೆ ಅಥವಾ ಜನರ ಸಂಖ್ಯೆ ಏನಾಗಿತ್ತು ಅಂದ್ರೆ ಕಡಿಮೆ ಇತ್ರಿ. ಅವಾಗ ಒಂದು ನಮಗೆ ಸೀರೀಸ್ ಸಿಕ್ತಿತ್ರಿ, 9 ಸ್ಟಾರ್ಟ್ ಮಾಡಿದ್ರಿ. ಮುಂದೆ ಈ 9 ನಂಬರ್, ಈ ಎಕ್ಸಾಂಪಲ್ ನೋಡ್ರಿ, ಬೈಕ್ ನಂಬರ್ಗಳು ವೆಹಿಕಲ್ ನಂಬರ್ ಸಿಕ್ತಿರ್ತಾವ ನೋಡ್ರಿ, ಹೌದ್ರಾ ರೀ? ಅಲ್ಲಿ ಸೀರೀಸ್ ಚೇಂಜ್ ಮಾಡ್ತಿರ್ತಾರೆ. ಯಾವ್ದಂದ್ರೆ ಫಸ್ಟ್ ಎ ಆಯ್ತ್ರಿ ಸರ್, ಬಿ ಆಯ್ತು, ಮುಗಿದಾದ್ಮೇಲೆ ಎ ಬಿ ಅಂತ ಚಾಲು ಮಾಡಿದ್ರೆ ಅಥವಾ ಎ ಚಾಲು ಮಾಡಿದ್ರು, ಹೌದ್ರಾ ರೀ? ಸೀರೀಸ್ಗಳು ಚೇಂಜ್ ಆಗ್ಯಾವಲ್ರಿ ಈಗ. ಹಂಗೆ ರೀ ಇಲ್ಲಿ ಬಳಕೆದಾರ ಎಲ್ಲಿ ತನಕ ಆ 9 ಸೀರೀಸ್ ಪಾಸಿಬಲ್ ಇತ್ತು ಅಲ್ಲಿ ತನಕ ಅದನ್ನ ಪ್ರೊವೈಡ್ ಮಾಡಿದ್ರಿ. 9 ಮುಗಿದು ಸರ್ 8 ಸ್ಟಾರ್ಟ್ ಆಯ್ತ್ರಿ, ಅದನ್ನು ಮುಗಿತ್ರಿ 7 ಸ್ಟಾರ್ಟ್ ಆಯ್ತು. ಹಂಗೆ ಈ V4 V6 ಏನಂತಂದ್ರೆ ರೀ, V4 ನಾಗ ಮೊಟ್ಟ ಮೊದಲ ಬಾರಿಗೆ ಇಂಟರ್ನೆಟ್ ಅನ್ನ ಪ್ರಸ್ತುತ ಮಾಡಿದಾಗ ಅಥವಾ ನಾವು ಪರಿಚಯ ಮಾಡಿದಾಗ ಏನಾಯ್ತಂದ್ರೆ ರೀ, ಇಂತಿಷ್ಟು ಜನ ಯೂಸ್ ಮಾಡಬಹುದು ಅಂತ ಒಂದು ಗೆಸ್ಸಿಂಗ್ ಇತ್ರಿ. ಅಂತಿಷ್ಟು ಪೋರ್ಟ್ ಅನ್ನ ಹಾಕಿದ್ರು. ಅವಾಗ ಎಷ್ಟು ಅಂತಂದ್ರೆ ರೀ, ಈ ನಂಬರ್ಗಳು ಇನ್ನೊಂದು ನಮ್ಗೆ ಗೊತ್ತಿರ್ಬೇಕ್ರಿ. ಈ IP ಅಡ್ರೆಸ್ ಹೆಂಗಂದ್ರೆ ರೀ 256 ಮ್ಯಾಕ್ಸಿಮಮ್ ಇಲ್ಲಿ ತನಕ ಎಳಿಬೇಕ್ರಿ, ಅದಕ್ಕಿಂತ ಹೆಚ್ಚಿಗೆ ತಗೊಳಕ್ ಬರಲ್ಲ ಅಂತ ಹೇಳ್ತಾರ್ರಿ. ಇನ್ನ V4 ನಾಗ ಏನಂದ್ರೆ ರೀ, ಮಿನಿಮಮ್ 4 ಮಿಲಿಯನ್ ಇಷ್ಟು ಜನರು ಅದನ್ನ ಯೂಸ್ ಮಾಡ್ಬೋದು ಅಂತ ಇತ್ರಿ. ಅಂದ್ರೆ ಇಲ್ಲಿ ಇರುವಂತ IP ಅಡ್ರೆಸ್ಗಳು, ಎಷ್ಟು IP ಅಡ್ರೆಸ್ಗಳನ್ನ ಕ್ರಿಯೇಟ್ ಮಾಡಕ್ ಸಾಧ್ಯ ಆಗ್ತಿತ್ತು ಅಂದ್ರೆ 4 ಮಿಲಿಯನ್ಸ್ ಅಂತ ಇತ್ರಿ. ಸೊ ಈ 4 ಮಿಲಿಯನ್ಸ್ ಆದ್ಮೇಲೆ ಮುಂದಿಂದ್ರಿ ನಾವು ಪ್ರಪಂಚದಂತ ಎಷ್ಟು ಜನರು ಇದೀವಿ? 4 ಮಿಲಿಯನ್ಸ್ ಅಷ್ಟೇ ಇದೀವ್ರೆ. ನಾವು 4 ಮಿಲಿಯನ್ ಇದ್ದೀವಿ ಅಂತ ಇಟ್ಕೊಳ್ಳೋಣ ಅಂತ. ಒಬ್ಬೊಬ್ಬರು 4 ಮೊಬೈಲ್ ಯೂಸ್ ಮಾಡತ್ತೀವಿ ನಾವು ಈಗ, ಮಾಡತ್ತೀವಿ ಅಲ್ರಿ? ಹಾಗಾದ್ರೆ ಮತ್ತೇನೈತ್ರಿ, 4 × 4 ಡಬಲ್ ಐತ್ರಿ ಅದನ್ನ, ಹೌದ್ರಾ? 2 ಟೈಮ್ಸ್ ಅಲ್ಲ ಮಾಡೋದು. ಸೊ ಹಿಂಗಾದಾಗ ಏನ್ ಮಾಡಿದ್ರ ಅಂದ್ರ ಆ ವರ್ಷನ್ ಅನ್ನ ಸ್ವಲ್ಪ ಚೇಂಜ್ ಮಾಡಿ ಅಪ್ಡೇಟ್ ಆದ್ರಿ. ಅವಾಗ ಇದು V6 ಅಂತ ಬರ್ತೈತಿ, ವರ್ಷನ್ ಅಂತ ಕರಿತೀವಿ, ವರ್ಷನ್ 6 ಮಂತ್ರಿ. ಇದ್ರಾಗ ಏನಂತಂದ್ರೆ ರೀ, ಅವ್ರು ಹೇಳಿದ್ರು 32 ಟ್ರಿಲಿಯನ್ ಅಂತ ಹಾಕೋರಿ ಅದನ್ನ. ಸೊ ಇದು ಸ್ವಲ್ಪ ಈಗ ಸದ್ಯಕ್ಕೆ ನಡೆಯಕತ್ತದ್ರಿ, 32 ಟ್ರಿಲಿಯನ್ ಯೂಸರ್ಸ್ ಅನ್ನ ಅದನ್ನ ಯೂಸ್ ಮಾಡುವುದು ಅಂತ ನಡೆದದ್ರಿ. ಸೊ ಯಾವಾಗ ಅಂದ್ರೆ ನಾವು ಒಬ್ಬ 4 ಮೊಬೈಲ್ ಯೂಸ್ ಮಾಡ್ತೀವಿ ಅಂದ್ರೆ ನಿಮ್ಗೆ 4 ಮೊಬೈಲ್ ಒಂದೊಂದು ಸಪ್ರೇಟ್ IP ಅಡ್ರೆಸ್ ಕೊಡೋಕೆ ಇದು ಇನ್ನೂ ಸಾಮರ್ಥ್ಯ ಹೊಂದದ್ರಿ. ಸೊ ಇದು ಏನಂತಂದ್ರೆ ರೀ, IP ಅಡ್ರೆಸ್ ಅಂದ್ರೆ ಎದಕ್ಕೆ ಸಂಬಂಧಪಟ್ಟಂದ್ರೆ ಇಂಟರ್ನೆಟ್ ಅಥವಾ ನೆಟ್ವರ್ಕ್ ನಲ್ಲಿ ಬರುವಂತ ಪ್ರತಿಯೊಂದು ಡಿವೈಸ್ ನ ವಿಳಾಸ ಅಂತ ಹೇಳ್ತೀವ್ರಿ ಸರ್. ಎಕ್ಸಾಂಪಲ್ ಈಗ ಅದು ಮಾಹಿತಿ ಕೊಡ್ಬೇಕಾಗಿತ್ತು ಅಂತಂದ್ರೆ ಹೆಂಗ್ ಕೊಡ್ತೀವಿ ಅಂತಂದ್ರೆ ರೀ, ಈಗ ನಮ್ಗೆ ಯಾವ್ದಾರ ಮಾಹಿತಿ ಹೋಲತ್ತದ ಅಂತಂದ್ರೆ ಇದೇ ಒಂದು ಅಡ್ರೆಸ್ ಮುಖಾಂತರ ಹೋಗ್ತದ್ರಿ. ಎಕ್ಸಾಂಪಲ್ ಈಗ ನಾನು ನಂಬರ್ ಹೇಳ್ತೀನಿ ನಿಮ್ಗೆ, ಒಂದು 10 ಡಿಜಿಟ್ ಅದ ಅಂತ ಇಟ್ಕೊಡ್ರಿ, 9845098450 ರೀ. ಸೇವ್ ಮಾಡ್ಕೊಬೇಡ್ರಿ, ನನ್ನ ನಂಬರ್ ಅಲ್ರಿ, ಹೌದ್ರಾ ರೀ? ಈಗ ಒಂದು 10 ನಂಬರ್ ಅದಾವ್ರಿ. 10 ನಂಬರ್ ನಾವು ಯಾರ್ಯಾರಪ್ಪ ಅಂದ್ರೆ ನಾವು ಕ್ಲಾಸಿಗೆ ಹೋಗೋ ತನಕ ಸರ್ ನಂಬರ್ ಬಾಯ್ ಇಟ್ಟಿರ್ತದ್ರಿ, ಹೌದ್ರೆ? ಮುಂದೆ ಜಾಬಿಗೆ ಹೋದ್ಮೇಲೆ ನಾವು ಯಾರಿಗೆ ರಿಪೋರ್ಟಿಂಗ್ ಮ್ಯಾನೇಜರ್ ಇರ್ತೀವಿ ಅವ್ರಿಗೆ ಅಲ್ಲಿ ತಗೊಂಡು ನಂಬರ್ ನೆನಪಿರ್ತಾವ್ರಿ. ಸರ್ ಇನ್ನ ಒಂದು 10 ನಮ್ಮ ಮನೆಯವ್ರ ನಂಬರ್ಗಳೇ ನಮ್ಗೆ ನೆನಪಿಲ್ಲ, ನೆನಪದವ್ರಿ ಯಾರಿಗಾರ ರೀ? ಅದಾವ್ರೆ ಅಷ್ಟು ಮಂದಿ ನೆನಪವ್ರೆ. ಓ ಗ್ರೇಟ್. ಅಂದ್ರೆ ನಮ್ಗೆ ಯಾವ್ದು ನಂಬರ್ ನೆನಪಿಲ್ರಿ ರೀ? ಓಕೆ. ಸೊ ಈಗ 10 ಡಿಜಿಟ್ ನಂಬರ್ಗಳು ನಾವು ಎಲ್ಲಿ ತನ ರೀ? ಒಂದು ಓಕೆ, ಈಗ ನೀವು ಹೇಳ್ದಂಗ ಒಂದಷ್ಟು ಫ್ಯಾಮಿಲಿ ಮೆಂಬರ್ಸ್ಗಳು ನಿಮ್ದು ಎಲ್ಲರ ಮೊಬೈಲ್ ನಂಬರ್ ನಿಮ್ಗೆ ನೆನಪದವ, ಭಾಳ ಚಲೋ, ನನಗರ ನೆನಪಿಲ್ಲ. ಓಕೆ, ಈಗ ನಮ್ಮ ರಿಲೇಟಿವ್ಸ್ನಾಗ ಇದ್ದವ್ರದ್ದು ಎಲ್ಲರ ನಂಬರ್ ನೆನಪದವ್ರೆ? ಇಲ್ರಿ ಸರ್. ಓಕೆ, ಇರ್ಲಿ. ಅಂದ್ರೆ ಈಗ ಯಾರಿಗಾದ್ರೂ ಒಂದು ಮಾಹಿತಿನ ನಾನು ಕೊಡಬೇಕಾಗಿತ್ತು ಅಂದ್ರೆ ಇಷ್ಟು IP ಅಡ್ರೆಸ್ಗಳು ನೆನ್ಪಿಟ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗತ್ತದ್ರಿ, ಹೌದ್ರಾ ರೀ? IP ಅಡ್ರೆಸ್ ಮುಂದೆ ಏನ್ ಮಾಡಿದ್ರು ಅಂದ್ರೆ ರೀ, ಈಗ ನಮ್ಮ ಮೊಬೈಲ್ ನಾನು ಒಂದಿಷ್ಟು ಡೆವಲಪ್ ಮಾಡಿದ್ರು ನೋಡ್ರಿ. ಮೊಬೈಲ್ನಾಗ ಹೆಂಗ್ ಮಾಡಿದ್ರು ಅಂದ್ರೆ ಒಂದು ಸ್ಟೋರೇಜ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದ್ರಾಗ PDA ಅಂತ ಬರ್ತಾರೆ ಒಂದು ಪದ ರೀ, ಹೌದಾ? ಪರ್ಸನಲ್ ಅಸಿಸ್ಟೆಂಟ್ ಅಂತ ಬರ್ತದ್ರಿ, PDA ಅಂತ ಕರಿತಾರ್ರಿ. ಆ PDA ಬಂದ ಮೇಲೆ ಏನಾಯ್ತಂದ್ರೆ ಮೊಬೈಲ್ನಾಗ ನಾವು ಕಾಂಟ್ಯಾಕ್ಟ್ಸ್ ಅನ್ನ ಸೇವ್ ಮಾಡ್ಲಕ್ ಸಾಧ್ಯ ಆಯ್ತ್ರಿ. ಆ ಸಾಧ್ಯ ಆಗಿದೆ ಹೆಂಗಂದ್ರೆ ಈಗ ನಾವು ಯಾರಿಗಾದ್ರೂ ಕಾಲ್ ಮಾಡ್ಬೇಕಾಗಿತ್ತಂದ್ರೆ ಏನಂತ ಹೆಸರು ಸೇವ್ ಮಾಡಿವಪ್ಪ ಅದನ್ನ ನೋಡ್ತೀವಿ, ಡಯಲ್ ಮಾಡ್ತೀವ್ರಿ. ಹಾಗೆ ಈ ಇಂಟರ್ನೆಟ್ ನಲ್ಲಿ ಇರುವಂತಹ ಪ್ರತಿಯೊಂದು ಡಿವೈಸ್ಗೂ ನಮ್ಗೆ ಒಂದು ಮೆಸೇಜ್ ಕಳಿಸಬೇಕಾಗಿತ್ತು ಅಂದ್ರೆ ಈ ಹಿಂದೆ IP ಅಡ್ರೆಸ್ ನೋಡ್ಬೇಕಾಗ್ತಿತ್ತು. ಆ IP ಅಡ್ರೆಸ್ ಎಲ್ಲಾ IP ಅಡ್ರೆಸ್ಗಳು ನೆನ್ಪಿಟ್ಕೊಳ್ಳಕ್ ಸಾಧ್ಯವಾಗದೆ ಹೋದಾಗ ಏನ್ ಮಾಡಿದ್ರಂದ್ರ ಅವಾಗ URL ಎನ್ನುವ ಒಂದು ಹೊಸ ಟೆಕ್ನಾಲಜಿಯನ್ನ ಪರಿಚಯ ಮಾಡಿದ್ರಿ. ಈ URL ಎನ್ನುವುದು ಏನ್ರಿ ವಿಸ್ತರಿಸಿ ಬರ್ದಾಗ್ರಿ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಥವಾ ಲೊಕೇಶನ್ ಅಂತ ಕರಿತೀವ್ರಿ. ಸೊ ಯೂನಿಫಾರ್ಮ್ ರಿಸೋರ್ಸ್ ರೀ, ಯೂನಿವರ್ಸಲ್ ಅಲ್ರಿ ಅದು, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಹೇಳ್ತೀವ್ರಿ. ಹಂಗಂದ್ರೆ ಏನ್ರಿ ಸರ್ ಅಂದ್ರ ಈ IP ಅಡ್ರೆಸ್ ಬದಲಾಗಿ ಅಥವಾ IP ವಿಳಾಸದ ಬದಲಾಗಿ ನಾವು ಅದಕ್ಕೊಂದೊಂದು ಹೆಸರನ್ನ ಕೊಡ್ತಾ ಬಂದಿವ್ರಿ. ಹೆಂಗ್ರಿ ಸರ್ ಅಂತಂದ್ರೆ ಈ ಹಿಂದೆ ಇದು ನಂಬರು 98450 ಈ ನಂಬರ್ ಯಾರ್ದರಿ ಅಂತಂದ್ರೆ ರೀ ಎಕ್ಸಾಂಪಲ್ ಕಂಪ್ಯೂಟರ್ ಸರ್ದ ರೀ. ಸೊ ನನಗೆ ಇವ್ರ ನಂಬರ್ ಓಕೆ ಫಸ್ಟ್ ನೆನ್ಪಿತ್ರಿ, ಈಗ ನೆನ್ಪು ಹೋಗ್ಯದಂದ್ರೆ ಏನನ್ ಸೇವ್ ಮಾಡೋದ್ರಿ, ಕಂಪ್ಯೂಟರ್ ಸರ್ ಅಂತ ಸೇವ್ ಮಾಡಿದೆ ಅಂದ್ರೆ ಸಾಕ್ರಿ, ನಾವು ಡಯಲ್ ಮಾಡ್ರೆ ಅದೇ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಹೋಗ್ತದ್ರಿ. ಹಾಗೆ ಈ URL ಅಂತ ಏನಂದ್ರೆ IP ವಿಳಾಸದ ಬದಲಾಗಿ ಆ ಒಂದು ಅಡ್ರೆಸ್ಗೆ ಒಂದು ಹೆಸರನ್ನ ಕೊಡ್ತಾ ಬಂದ್ರಿ. ಆ ಹೆಸರು ಕೊಡುವಂತ ತಂತ್ರ ಅಥವಾ ಅದಕ್ಕೆ ಏನಂತ ನಾವು ಕರಿತೀವಲ್ಲ ಟೆಕ್ನಾಲಜಿಗೆ ನಾವೇನಂತ ಕರಿತೀವಿ ಅಂದ್ರೆ ರೀ URL ಅಂತ ಕರಿತೀವಿ. ಈ URL ನ ವಿಸ್ತರಿಸಿ ಬರ್ದಾಗ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಹೇಳ್ತೀವಿ.
ಸೊ ಹಾಗಿದ್ರೆ ಈಗ ನೋಡ್ರಿ ಎಕ್ಸಾಂಪಲ್ ನಮ್ದು ರಾಜ್ ಕೋಚಿಂಗ್ ಅಂತ ಇಟ್ಕೊಳ್ಳೋದು. ರಾಜ್ ಕೋಚಿಂಗ್ ನಾವು ಇಂಟರ್ನೆಟ್ ಯೂಸ್ ಮಾಡತ್ತೀವಿ, ನಮಗೂ ಒಂದು ಏನದಂದ್ರೆ IP ಅಡ್ರೆಸ್ ಅದರಿ. ಆ IP ಅಡ್ರೆಸ್ ನಮ್ಗೆ ನೆನ್ಪಿಟ್ಕೊಳಕ್ ಆಗಂಗಿಲ್ರಿ. ಅವಾಗ ಏನ್ ಮಾಡ್ತೀವಿ ಅಂದ್ರೆ ಇದಕ್ಕೊಂದು ಅಡ್ರೆಸ್ ಕೊಡ್ತೀವಿ, www.rajcoaching ಅಂತ ಕೊಟ್ಟೇವ ಅಂತ ಇಟ್ಕೊಳ್ಳೋಣ ಅಂತ, ವಿತೌಟ್ ಸ್ಪೇಸ್ ಇರ್ತದ್ರೆ ಅಲ್ಲಿ rajcoaching.edu ಅಂತ ಕೊಟ್ಟಿವಿ ಅಂತ ಇಟ್ಕೊಳ್ಳೋಣ. ಇದು ಎಜುಕೇಶನ್ ಸಂಬಂಧಪಟ್ಟಿದ್ದ EDU ಇದು ಬರ್ತಾ ಹೇಳ್ತೀನಂತ್ರಿ, ಹೌದ್ರಾ ರೀ? ಈಗ ಹಿಂಗ್ ಕೊಟ್ಟೇವ ಅಂತ ಇಟ್ಕೊಡ್ರಿ. ಅಂದ್ರೆ ಇದಕ್ಕೆ ಹಿಂಗ್ ರಾಜ್ ಕೋಚಿಂಗ್ ಸೆಂಟರ್ ಅಂತ ಅಥವಾ ರಾಜ್ ಕೋಚಿಂಗ್ EDU ಅಂತ ಕೊಟ್ರೆ ಅಂದ್ರೆ ಇದಕ್ಕೆ ಏನು ಅಡ್ರೆಸ್ ಇಲ್ಲೇನ್ರಿ, ಇದಕ್ಕೂ ಸಹ ಒಂದು IP ಅಡ್ರೆಸ್ ಇದ್ದೇ ಇರ್ತದ್ರಿ. ಇದಕ್ಕೂ ಒಂದು IP ಅಡ್ರೆಸ್ ಅದನ್ನೇ ರೀ. ಆದ್ರೆ ಆ IP ಅಡ್ರೆಸ್ ನಂಗೆ ನೆನ್ಪಿಟ್ಕೊಳಕ್ ಆಗಲ್ಲ ಅಂತ ನಾನೇನ್ ಮಾಡೀನ್ರಿ, ಅದಕ್ಕ ಒಂದು ನಮಗ್ ಅರ್ಥವಾಗುವಂತ ಭಾಷೆದಾಗ ಅದಕ್ಕೊಂದು ಹೆಸರು ಕೊಟ್ಟಿನ್ರಿ ಅಷ್ಟೇ ರೀ. ನೆಕ್ಸ್ಟ್ ಸರ್, ಈಗ ನೀವು ಕೊಟ್ರಿ ಇಲ್ಲಿ ನೀವು ಹೇಳಿದ್ರೆ 98450 ನಾನು ಕಂಪ್ಯೂಟರ್ ಸರ್ ಅಂತ ಹಾಕಿನ್ರಿ. ಇನ್ನೊಬ್ರು ಏನೋ ಹಾಕೊಂಡಿರ್ತಾರ, ಅವ್ರು ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ನೆಟ್ವರ್ಕ್ ಸರ್ ಅಂತ ಹಾಕ್ಯಾರ ಅಂತ ಇಟ್ಕೊಳ್ಳೋಣ. ಇನ್ನೊಬ್ರು ಏನೋ ಡಾಸ್ ಅಂತ ಹಾಕೊಂಡ್ರ ಅಂತ ಇಟ್ಕೊಳ್ಳೋಣ, ಸುಮ್ಮನೆ ರೀ ಎಕ್ಸಾಂಪಲ್. ಈಗ ನೀವು ಡಾಸರ ಹಾಕ್ರಿ, ನೆಟ್ವರ್ಕರ ಹಾಕೋರಿ, ಕಂಪ್ಯೂಟರ್ ಹಾಕೋರಿ, ನಾವು ನಮ್ಮ ಮೊಬೈಲ್ನಾಗ ಏನಾರ ಡಿವೈಸ್ನಾಗ ಸೇವ್ ಮಾಡ್ಕೋತೀವಿ ಸರ್, ಅದನ್ನ ಇವ್ರಿಗೆ ಬಂದ್ರೆ ರೀಚ್ ಆಗ್ತದೆ. ಹಂಗಂತೇಳಿ ನಾವು ಇದಕ್ಕಿನೇ ಬೇರೆ ಬೇರೆ ಚೇಂಜ್ ನ ಹಾಕೋತೀವಿ ಅಂದ್ರೆ ಬರಂಗಿಲ್ರಿ. ಯಾಕಂದ್ರೆ ಇದಕ್ಕೊಂದು ಯೂನಿಕ್ ನಾವು ನೇಮ್ ಕೊಟ್ಟಿರ್ತೀವಿ, ಆ ಒಂದು IP ಅಡ್ರೆಸ್ ಅದನ್ನ ಸೆಟ್ ಆಗಿಬಿಟ್ಟಿರ್ತದ್ರಿ. ನೆಕ್ಸ್ಟ್ ಈಗ www.rajcoaching.edu ಇದು ಸಹ ಒಂದು IP ವಿಳಾಸ ಇದ್ದಂಗೆ ರೀ. ಆದ್ರೆ ಇದಕ್ಕೊಂದು IP ಅಡ್ರೆಸ್ ಅಂತ ನಂಬರ್ ಇರ್ತದ್ರಿ. ಓಕೆ ರೀ, ಈ ನಂಬರ್ ನಾನು ನೆನ್ಪಿಟ್ಕೊಳಕ್ ಆಗಲಾರ್ದು ಅಂತ ಹೇಳಿ ನಾವೇನ್ ಮಾಡಿವಿ, URL ಎನ್ನುವ ಒಂದು ಟೆಕ್ನಾಲಜಿಯನ್ನು ಬಳಸಿ ಈ ಒಂದು IP ಅಡ್ರೆಸ್ ಹೆಸರು ಕೊಟ್ಟಿವ್ರಿ. ಎಕ್ಸೆಲ್ ನಾಗ ಸೆಲ್ ಅಡ್ರೆಸ್ ಕೊಟ್ಟಿದ್ರು, ನೇಮ್ ಕೊಟ್ಟಿದ್ರು, ನೆನ್ಪದಲ್ರಿ? ಸೆಲ್ A1 A2 A3 ಅನ್ನೋದಕ್ಕೂ ನೀವು ಹೆಸರು ಕೊಟ್ಟಿದ್ರಿ. ಯಾವ ಆಯ್ಕೆನಾಗ್ರಿ? ಎಕ್ಸೆಲ್ ರೀ ಸರ್, ನೆನ್ಪಿಲ್ಲ? ನಾವು ಸೆಲ್ಲಿಗೆ A1 A2 ಅನ್ನೋ ಬದಲು ನಾವು ಅದಕ್ಕೊಂದು ಪರ್ಟಿಕ್ಯುಲರ್ ಹೆಸರು ಕೊಟ್ಟಿದ್ದೇವೆ ನೋಡ್ರಿ. ಆನಂದ್ ಅಂತ ಕೊಟ್ಟಿವಿ, ಮುತ್ತೊಂದು ಕೊಟ್ಟಿವಿ, ಎರಡು ಕ್ಯಾಲ್ಕುಲೇಟರ್ ಮಾಡಿದ್ವಿ. ನೆನ್ಪದವ್ರೆ ರೀ? ಯಾವ ಆಯ್ಕೆ ರೀ ಅದು ರೀ? ಎಕ್ಸೆಲ್ ನಾಗೆ ರೀ. ಆಪ್ಷನ್ ಹೆಸರೇನ್ರಿ? ಡಿಫೈನ್ ನೇಮ್ ರೀ ಅದ ರೀ. ಓಕೆ, ನೆಕ್ಸ್ಟ್ ಇದು www.rajcoaching.edu ಇದು ಒಂದು ಸಹ ಏನಂದ್ರೆ ರೀ ವೆಬ್ಸೈಟ್ ಅದ್ರಿ. ವೆಬ್ಸೈಟ್ ನಾವು ಅದಕ್ಕೂ ಒಂದು IP ಅಡ್ರೆಸ್ ಅದ್ರಿ. ಸೊ ಹಾಗಿದ್ರಿ www ಅನ್ನೋದನ್ನ ವಿಸ್ತರಿಸಿ ಬರದಾಗ್ರಿ ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೀವ್ರಿ. ಈಗ ಇದು ವರ್ಲ್ಡ್ ವೈಡ್ ವೆಬ್ ಅಂದ್ರೆ ರೀ ವಿಶ್ವಾದ್ಯಂತ ಹರಡಿರುವ ಒಂದು ವೆಬ್ ರೀ. ಹಾಗಿದ್ದರೆ ಇದು ವರ್ಲ್ಡ್ ಅನ್ನೋದು ಗೊತ್ತೈತ್ರಿ ಸರ್, ನನಗೆ WORLD ಬರೀತಾರೆ ಸರ್. ವರ್ಲ್ಡ್ ಅಂದ್ರೆ ಪ್ರಪಂಚ ಅಂತ ಗೊತ್ತೈತ್ರಿ. ವೈಡ್ ಅಂತಂದ್ರೆ ಸರ್ ವಿಶಾಲವಾಗಿ ಹರಡಿರುವ ಅಂದ್ರಿ. ಈಗ ಇದು ವೆಬ್ ಅಂದ್ರೆ ಏನ್ರಿ? ವೆಬ್ ಅಂದ್ರೆ ರೀ ಜಾಗ, ಜಾಲ ರೀ. ಆಚೆ ಜಾಲ. ಓಕೆ, ಸೊ ವೆಬ್ ಅಂದ್ರೆ ಬಹಳ ಸಿಂಪಲ್ ರೀ. ನೆಟ್ವರ್ಕ್ ನಲ್ಲಿ ಸಂಗ್ರಹವಾಗಿರುವ ಮಾಹಿತಿಯನ್ನ ವೆಬ್ ಅಂತ ಕರಿತೀವ್ರಿ. ಏನಂತ ಕರಿತೀವ್ರಿ? ನೆಟ್ವರ್ಕ್ ನಲ್ಲಿ ಸಂಗ್ರಹವಾಗಿರುವ ಒಂದು ಇನ್ಫಾರ್ಮೇಶನ್ ಅಥವಾ ಮಾಹಿತಿಯನ್ನೇ ನಾವು ವೆಬ್ ಅಂತ ಕರಿತೀವ್ರಿ. ನೆಕ್ಸ್ಟ್, ಸೊ ವಿಶ್ವಾದ್ಯಂತ ವಿಶಾಲವಾಗಿ ಹರಡಿರುವ ಒಂದು ದತ್ತಾಂಶನೇ ರೀ, ಮಾಹಿತಿನೇ ರೀ. ಇದಕ್ಕೆ ನಾವು www ಅಂದೇವ್ರಿ. ಹಾಗಿದ್ದರೆ ಈ ರಾಜ್ ಕೋಚಿಂಗ್ ಎನ್ನುವುದನ್ನ ಏನಂತ ಕರಿತೀರಿ ಅಂದ್ರೆ ಇದಕ್ಕೆ ಡೊಮೇನ್ ಅಂತ ಕರಿತಾರ್ರಿ. ಏನಂತ ಕರಿತಾರ್ರಿ? ಡೊಮೇನ್ ರೀ. ಡೊಮೇನ್ ಅಂದ್ರೆ ಏನ್ರಿ ಅಂತಂದ್ರ ನಾವಿಲ್ಲಿ ಹೇಳಿ ವಿಶ್ವಾದ್ಯಂತ ವಿಶಾಲವಾಗಿ ಹರಡಿರುವ ಒಂದು ಮಾಹಿತಿನೇ ರೀ www ರೀ. ಕರೆಕ್ಟ್ ರೀ. ಹಾಗಿದ್ರೆ ಅದು ಎಲ್ಲಿ ಅದ ರೀ? ನೆಟ್ವರ್ಕ್ ಅಂತ ಹೇಳಿದ್ರಿ ನೀವು. ವಿಶ್ವದಾಗ ಎಷ್ಟು ನೆಟ್ವರ್ಕ್ ಇರ್ಲಕ್ಕಿಲ್ರಿ, ಆ ಯಾವ ನೆಟ್ವರ್ಕ್ನಾಗ ಅದ ಅಂತಂದ್ರೆ ರಾಜ್ ಕೋಚಿಂಗ್ ದಾಗ ಅದ ರೀ. ಈ ರಾಜ್ ಕೋಚಿಂಗ್ ಅನ್ನೋದು ಏನದ ಅಂದ್ರೆ ಅದೊಂದು ಡೊಮೇನ್ ಅದ ರೀ. ಡೊಮೇನ್ ಅಂದ್ರೆ ಏನ್ರಿ ಅಂದ್ರೆ ಮಾಹಿತಿಗಳನ್ನು ಸಂಗ್ರಹಿಸಿರುವ ಪರ್ಟಿಕ್ಯುಲರ್ ನೇಮ್, ಅದಕ್ಕೆ ನಾವೇನಂತ ಕರಿತೀವಿ? ಡೊಮೇನ್ ಅಂತ ಕರಿತೀವ್ರಿ. ಎಕ್ಸಾಂಪಲ್, ಈಗ www.google.com ಅಂತ ಹಾಕ್ತಿರ್ರಿ, ಹೌದಲ್ರಿ? ಗೂಗಲ್ ಅಂತ ಹಾಕ್ತಿರ್ರಿ. ಈ google.com ಗೂಗಲ್ ಅನ್ನುವುದು ಸಹ ಏನಾಗ್ತದ್ರಿ? ಡೊಮೇನ್ ಆಗ್ತದ್ರಿ. www.kpsc.com KPSC ಅನ್ನೋದು ಏನಾಗ್ತದ್ರಿ? ಡೊಮೇನ್ ನೇಮ್ ಆಗ್ತದೆ. ನೆನಪಿರ್ತದ್ರೆ? ಹಾಗಿದ್ರೆ ಡೊಮೇನ್ ಅಂದ್ರೆ ಏನ್ರಿ ಅಂದ್ರೆ ಆ ಒಂದು ಇಲ್ಲಿ ಏನ್ ಹೆಸರು ಕೊಟ್ಟಿರಿ ಅದ್ರ ಬಗ್ಗೆ ಮಾಹಿತಿಯನ್ನು ಹೊಂದಿರುವ ಒಂದು ಜಾಗ ರೀ, ಹೌದ್ರಾ ರೀ? ಅದಕ್ಕೆ ಡೊಮೇನ್ ಅಂತೀವ್ರಿ ಸರ್. ಹಾಗಿದ್ರೆ ಈ ಡಾಟ್ ನಮ್ಗೆ ಗೊತ್ತೈತ್ರಿ, www ಡಾಟ್, ಅದ್ರ ಹಿಂದೆ ಈ ಡಾಟ್ ಗಿನ ಹಿಂದೆ ಬಂದಿರೋದು ಏನಂತ ಗೊತ್ತೈತ್ರಿ. ಈ ಡಾಟ್ ಲಿಂದ ಈ ಡಾಟ್ ತನ ಮಧ್ಯೆ ಇರೋದಕ್ಕೂ ಗೊತ್ತೈತಿ ಸರ್. ಏನಂದೇವ್ರಿ? ಡೊಮೇನ್ ಅಂತ ಕರಿದೇವ್ರಿ. ಹಾಗಿದ್ರಿ ಈ ಡಾಟ್ ನೆಕ್ಸ್ಟ್ ಬರೋದಕ್ಕೆ ಇದಕ್ಕೆ ಏನಂತ ಕರೀತಾರ ಅಂದ್ರೆ ರೀ TLD ಅಂತ ಕರೀತಾರ್ರಿ. TLD ರೀ. TLD ಅನ್ನ ವಿಸ್ತರಿಸಿ ಬರೆದಾಗ ಕೇಳಿರಿ ಲಾಸ್ಟ್ ಕ್ಲಾಸ್ನಾಗ ಇದ್ದವ್ರಿ ಏನಾದ್ರು ಸುಮ್ಮನೆ TLD ಇದು ಸಹ ಇನ್ನೊಂದು ಬೇಕಾದ್ರೆ ನಿಮ್ಗೆ ಆಪ್ಷನ್ ಕೊಡ್ತೀನಿ ರೀ, ಒಂದು ಕೊಡದ್ರಿ. ಡಿ ಅಂದ್ರೆ ಮತ್ತೆ ಡೊಮೇನ್ ರೀ. ಹಾ ರೀ, ಓಕೆ, ಇರಲಿ.
ಮುಖ್ಯ ರೀ, ಟಾಪ್ ಲೆವೆಲ್ ಡೊಮೇನ್ ಅಂತ ಕರೀತಾರ್ರಿ, ಟಾಪ್ ಲೆವೆಲ್ ಡೊಮೇನ್. ಇದು ನೆನ್ಪಿರ್ತದ್ರಿ ರೀ, ಆ ಟಾಪ್ ಲೆವೆಲ್ ಡೊಮೇನ್ ಬಗ್ಗೆ ಹೇಳ್ತೀನಿ ಒಂದ್ ಸೆಕೆಂಡ್ ರೀ. ಇದು ಕ್ಲಿಯರ್ ಆಯ್ತ್ರಿ ರೀ. ಸೊ IP ಅಡ್ರೆಸ್ಗಳು ನೆನ್ಪಿಡಕ್ ಸಾಧ್ಯವಾಗ್ಲಿಲ್ಲ ಅಂತ ಹೇಳಿ URL ಮಾಡಿದೇವ್ರಿ. ಆ URL ಅನ್ನ ವಿಸ್ತರಿಸಿ ಬರೆದಾಗ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಕರಿತೀವಿ ಸರ್. ಅಂದ್ರೆ ಅದ್ರ ಹೆಂಗ್ ಅಡ್ರೆಸ್ ಕೊಡ್ತಿದೀವಿ ಅಂತಂದ್ರೆ ಅದಕ್ಕೊಂದು ಫಾರ್ಮ್ಯಾಟ್ ರೆಡಿ ಮಾಡಿದ್ರು, ಅದನ್ನೇ www.bigranchcoaching.edu ಅಂತ ಕೊಟ್ಟಿವಿ ಸರ್. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಒಂದು ವೆಬ್ಸೈಟ್ ಅಂತ ಕರಿತೀರಿ. ಸಂಪೂರ್ಣವಾಗಿ ಇದಕ್ಕೆ ಏನಂತ ಕರಿತೀರಿ, ವೆಬ್ಸೈಟ್ ಅಂತೀರಿ. www. ಹೌದ್ರಾ ರೀ, ಎಕ್ಸಾಂಪಲ್ rajcoaching.edu ಅಂತದ ಸರ್. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಒಂದು ವೆಬ್ಸೈಟ್ ಅಂತ ಕರಿತೀವ್ರಿ. ವೆಬ್ ಅಂತ ಗೊತ್ತಾಗ್ಯ ಸರ್ ನನಗ, ಏನಂದ್ರೆ ನೆಟ್ವರ್ಕ್ ನಲ್ಲಿ ಸಂಗ್ರಹವಾಗಿರುವ ಮಾಹಿತಿಗೆ ನಾವು ಏನಂತ ಕರಿತೀವ್ರಿ, ವೆಬ್ ಅಂತ ಕರಿತೀವಿ ಸರ್. ಅಂದ್ರೆ ವಿಶ್ವಾದ್ಯಂತ ಹರಡಿರುವ ನೆಟ್ವರ್ಕ್ ನಲ್ಲಿನ ಮಾಹಿತಿಗೆ ನಾವು www ಅಂತ ಕರಿದೇವ್ರಿ. ಇನ್ನು ರಾಜ್ ಕೋಚಿಂಗ್ ಎನ್ನುವುದು ಏನಂತ ಕರಿತೀವಿ ಅಂತಂದ್ರೆ ನಮ್ಮ ನೆಟ್ವರ್ಕ್ ಭಾಷೆನಲ್ಲಿ ಡೊಮೇನ್ ಅಂತ ಕರಿತೀವಿ ಸರ್. ಈ ಡೊಮೇನ್ ಅಂದ್ರೆ ಏನ್ರಿ ಅಂದ್ರೆ ಇಲ್ಲಿ ಏನ್ ಹೆಸರು ಕಾಣ್ತಿರ್ತದ ಅದು ಸಂಬಂಧಪಟ್ಟಿರುವಂತ ಮಾಹಿತಿಯನ್ನ ಇಲ್ಲಿ ಒಂದಿರ್ತಂತ ಇರ್ತಾರಿ ಸರ್. ಇದಾದ್ಮೇಲೆ ಇನ್ನೊಂದು .1 ಮುಂದೆ .edu ಅಂತ ಬರ್ಲತ್ತದ್ರಿ, ಕೆಲವೊಂದು ಕಡೆ .com ಬರ್ತದ್ರಿ, ಕೆಲವೊಂದು ಕಡೆ .us ಅಂತ ಬರ್ತದ್ರಿ, .org ಅಂತ ಬರ್ತದ್ರಿ, .net ಅಂತ ಬರ್ತದ್ರಿ. ಅವೆಲ್ಲಕ್ಕೆ ಏನಂತ ಕರಿತೀವಿ ಸರ್ ಅಂದ್ರೆ TLD ಅಂತ ಕರಿತೀವ್ರಿ. TLD ಅನ್ನ ವಿಸ್ತರಿಸಿ ಬರೆದಾಗ ಟಾಪ್ ಲೆವೆಲ್ ಡೊಮೇನ್ ಅಂತ ಹೇಳ್ತೀವ್ರಿ. ಇದಿಷ್ಟು ನೆನ್ಪಿರ್ತಾವ್ರ ರೀ. ಸೊ ಇವೆಲ್ಲ ಯಾವಾಗ ಬಂದು ಅಂದ್ರೆ ಸರ್, ನಾವು ಆ ಒಂದು IP ಅಡ್ರೆಸ್ ಅನ್ನ ನೆನ್ಪಿಟ್ಕೊಳ್ಳಕ್ ಸಾಧ್ಯವಾಗ್ಲಿಲ್ರಿ, ಅದಕ್ಕಂತ ನಾವು ಈಸಿ ವೇ ಹುಡುಕದೇವ್ರಿ, ಅದನ್ನೇ ಈ ಒಂದು URL ರೀ. ನೆಕ್ಸ್ಟ್ ರೀ, ಈಗ TLD ಅಂತಂದ್ರಿ ಸರ್, TLD ಅನ್ನ ವಿಸ್ತರಿಸಿ ಬರೆದಾಗ ಟಾಪ್ ಲೆವೆಲ್ ಡೊಮೇನ್ ಅಂತ ಹೇಳ್ತೀರಿ. ಒಂದು ನೆನಪಿರ್ಬೇಕ್ರಿ, ಈಗ ಎಕ್ಸಾಂಪಲ್ www. ಇಲ್ಲಿ ಎಕ್ಸಾಂಪಲ್ ಏನೋ ಬಂದಂತ ಇಟ್ಕೊಡ್ರಿ, ಈಗ ಕನ್ನಡ ಸಾಂಗ್ಸ್ ಅಂತದ ಅಂತ ಇಟ್ಕೊಳ್ಳೋಣಂತ, ಕನ್ನಡ ಸಾಂಗ್ಸ್ .com ಅಂತದಂತ ಇಟ್ಕೊಳ್ಳೋಣಂತ. ಈಗ ನಾವು ಇಲ್ಲಿ ಕ್ಲಿಕ್ ಮಾಡಿದೇವು ಅಂತಂದ್ರೆ ನಮಗ KPSC ಸಂಬಂಧಪಟ್ಟಿರುವಂತ PDF ನೋಟ್ಸ್ಗಳು ಸಿಗ್ತಾವ, ಹೌದಲ್ರಿ? ಸಾಂಗೇ ಸಿಗ್ತಾವ್ರಿ ಸರ್. ಅಚಾನಕ್ ಇಲ್ಲಿ ನಾನೇನಾದರೂ computer.com ಅಂತ ಹೊಡೆದೆ ಅಂತಂದ್ರೆ ರೀ, ಕಂಪ್ಯೂಟರ್ ಸಂಬಂಧಪಟ್ಟಿರುವಂತ ಮಾಹಿತಿನೇ ಸಿಗ್ತಾವ ಅಂತ ಅರ್ಥ ಆಯ್ತ್ರಿ. ಓಕೆ, ಸೊ ಅದ್ರ ಅರ್ಥ ಏನಂದ್ರೆ ರೀ, ಇಲ್ಲಿ ಡೊಮೇನ್ ಅಂದ್ರೆ ಏನಂತ ನಮ್ಗೆ ಗೊತ್ತಾಗಿದೆ ಸರ್. ಈಗ TLD ಅಂತದ ನೋಡ್ರಿ ಸರ್, ಈ TLD ಅಂತಂದ್ರೆ ಆ ಒಂದು ವೆಬ್ಸೈಟ್ ನೋಡಿದ ತಕ್ಷಣ ನನಗೆ ಗೊತ್ತಾಗಿರ್ಬೇಕು ಅದು ಯಾವುದಕ್ಕೆ ಸಂಬಂಧಪಟ್ಟಿದ ಅಂತ ಹೇಳ್ರಿ. ಎಕ್ಸಾಂಪಲ್ .com ಅಂತ ಬಂದ್ರಿ, ಇನ್ನೊಂದು ಬರ್ತದ್ರಿ, ಇದಿನ್ನು ಬ್ಯಾಡ್ರಿ, ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ KPSC.nic ಬೇಡ್ರಿ, ಒಂದು ಸೆಕೆಂಡ್, .net ಅಂತ ತಗೊಳಮಂತ್ರಿ, .net KPSC.net ಅದಂತ ಇಟ್ಕೊಳ್ಳೋಣಂತ್ರಿ. ನೆಕ್ಸ್ಟ್ ಈ ಹಿಂದೆ www ಅವರೇ ವಸ್ತು ರೀ, ಇದು ಕಾಮನ್ ರೀ. ನೆಕ್ಸ್ಟ್ ಇನ್ನೊಂದು ಬರ್ತದೆ, ಫಾರ್ ಎಕ್ಸಾಂಪಲ್ ಓಕೆ ಯಾವುದಂತಂದ್ರೆ ರೀ, ಓಕೆ ಸೂಪರ್ ಕಂಪ್ಯೂಟರ್.us ಅಂತದಂತ ಇಟ್ಕೊಳ್ಳೋಣಂತ್ರಿ. ನೆಕ್ಸ್ಟ್, ಸೊ ಹಾಗಿದ್ರೆ ಇದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗಿರ್ಬೇಕ್ರಿ ಇದು ಯಾವ ಬಗೆಯ ಒಂದು ವೆಬ್ಸೈಟ್ ಅದ ಅಂತ ಹೇಳ್ರಿ. ಈಗ .com ಅಂತ ಬಂದವಂದ್ರೆ ಇದು ಏನ್ರಿ, ಇದು ಸಂಪೂರ್ಣವಾಗಿ ಕಮರ್ಷಿಯಲ್ ಅಂತ್ರಿ, ಇದು ಕಮರ್ಷಿಯಲ್ ಇರ್ತಂತ ಹೌದ್ರಿ. ಅದೇ ಕಮರ್ಷಿಯಲ್ ಅಂತ ಗೊತ್ತೈತಲ್ರಿ, ಯಾವ್ದಂದ್ರೆ ಇದನ್ನ ಏನಾದ್ರು ವಾಣಿಜ್ಯವಾಗಿ ಬಳಕೆ ಮಾಡುವಂತ ಒಂದಿಷ್ಟು ಮಾಹಿತಿ ಅದಾವ್ರಿ. ಇನ್ನು .net ರೀ, ನೆಟ್ ಅಂದ್ರೆ ಏನಂತಂದ್ರೆ ಇದು ನೆಟ್ವರ್ಕ್ಗೆ ಸಂಬಂಧಪಟ್ಟಿರುವಂತದ್ರಿ, ನೆಟ್ವರ್ಕ್ ಸಂಬಂಧಪಟ್ಟಿರುವಂತದ್ರಿ. ಇನ್ನೊಂದು ಬರ್ತದೆ .ka ಅಂತ ಬರ್ತಾರೆ, ಅಂದ್ರೆ ಕರ್ನಾಟಕದ ವೆಬ್ಸೈಟ್ ಅದ ಅಂತ ಹೇಳ್ರಿ. ಇನ್ನೊಂದು ಬರ್ತರಿ .in ಅಂತ ಬರ್ತರಿ. ಇನ್ ಅಂದ್ರೆ ಇದು ಇಂಡಿಯಾದೇ ವೆಬ್ಸೈಟ್ ಅದ, ಇಲ್ಲಿರುವಂತ ಮಾಹಿತಿ ಇಂಡಿಯಾಗೆ ಸಂಬಂಧಪಟ್ಟಿದ ಅಂತ ಅರ್ಥ ರೀ. ಈಗ .us ಬಂದಂದ್ರೆ ಇದು ಯುನೈಟೆಡ್ ಸ್ಟೇಟ್ಸ್ ಅದ ಅಂತ ಅರ್ಥ ರೀ. ಸೊ ಈಗ ಮುಂದೆ ಬರುವಂತ .com ಅದನ್ನ .edu ಅಂದ್ರೆ ಎಜುಕೇಶನ್ ರೀ, .org ಅಂದ್ರೆ ಒಂದು ಆರ್ಗನೈಸೇಷನ್ ರೀ, .us ಅಂತಂದ್ರೆ ಅದು ಯುನೈಟೆಡ್ ಸ್ಟೇಟ್ ರೀ, .in ಅಂತಂದ್ರೆ ಇಂಡಿಯಾ ರೀ. ಸೊ ಈಗ ಟಾಪ್ ಲೆವೆಲ್ ಡೊಮೇನ್ ಅಂತ ಏನ್ ಕರಿತೀವಲ್ಲ, ಇಲ್ಲಿ ಬರುವಂತಹ ಒಂದು ವಿಳಾಸದ ಮುಖಾಂತರ ನಾನು ಜಡ್ಜ್ ಮಾಡ್ಬೋದು ಅಥವಾ ನಾನು ಒಂದು ಕನ್ಫರ್ಮ್ ಮಾಡ್ಬೋದು ಇದು ಯಾವ ಬಗೆಯ ಒಂದು ವೆಬ್ಸೈಟ್ ಅದ ಅಂತ ಅರ್ಥ ರೀ. ನೆನಪಿರ್ತಾವ್ರ ರೀ, ಇದಿಷ್ಟು ಸ್ವಲ್ಪ ಗೊತ್ತಿರ್ಬೇಕ್ರಿ. ಎಕ್ಸಾಮ್ದಾಗ ಇವೆಲ್ಲ ಕೇಳಿವೆ ಅದಾವ್ರಿ. TLD ವಿಸ್ತೃತ ರೂಪನು ಕೇಳೇನ್ರಿ, .com ಅಂತ ಬರದ್ಮೇಲೆ ಅದು .com ಅನ್ನೋದು ಅಥವಾ .edu ಅನ್ನೋದು ಏನಂತ ಅದನ್ನು ಕೇಳೇನ್ರಿ. ಈಗ ಅದಕ್ಕೊಂದು ಅಡ್ರೆಸ್ ಕೊಟ್ಟು ಎಕ್ಸಾಂಪಲ್ ಕನ್ನಡ ಸಾಂಗ್ಸ್ .com ಅಂತದ್ರಿ, ಈ ಕನ್ನಡ ಸಾಂಗ್ಸ್ ಅನ್ನೋದು ಏನಂತ ಅದನ್ನು ಕೇಳೇನ್ರಿ. ಇದ್ರ ವಿಸ್ತೃತ ರೂಪನು ಕೇಳೇನ್ರಿ.
ಅದ್ರಾಗ ವೆಬ್ ಅಂದ್ರೆ ಏನಂತ ಕೇಳೇನ್ರಿ. ಸೊ ಹಿಂಗಾಗಿ ಸ್ವಲ್ಪ ಇಂಪಾರ್ಟೆಂಟ್ ರೀ, ನೆನ್ಪಿರ್ತವ್ರೆ. ಇದ್ರಾಗ ಏನಾದ್ರು ಡೌಟ್ಸ್ ಅದಾವ್ರೆ ಇಷ್ಟೋ ತನ ಹೇಳಿದ್ರಾಗ್ರಿ. ಇಲ್ಲ ಡೌಟ್ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗೋಣ ಅಂತ್ರಿ. ಮುಂದಕ್ಕೆ ಹೋಗಿನ ಮುಂಚೆ ನೋಟ್ಸ್ ಬರ್ಕೊಂಡೇನ್ರಿ, ಟೈಮ್ ಮುಗಿಲಕ್ ಬಂದದಲ್ರಿ. ಓಕೆ, ಸೊ ಇದ್ರಾಗ ಏನಾದ್ರು ಡೌಟ್ಸ್ ಅದಾವ್ರೆ? ಇಲ್ಲಲ್ಲ. ಓಕೆ, ಸೊ ಇದ್ರಾಗ ನಿಮ್ಗೆ ಏನು ಡೌಟ್ ಇಲ್ಲ ಅಂದ್ರೆ ನೋಟ್ಸ್ ನಾಳೆ ಕೊಡ್ತೀನಿ ರೀ ನಿಮಗೆ. ಹೌದ್ರಾ? ಟೈಮ್ ಇದಾಗಂಗಿಲ್ಲ, ಕವರ್ ಆಗಂಗಿಲ್ರಿ, ನಾಳೆ ಕೊಡ್ತೀನಿ ಅಂತ. ಸೊ ನಿಮಗೆ ಇದ್ರಾಗ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ಹೌದ್ರಾ ರೀ? ಹೌದಾ? ಆಯ್ತ್ರಿ. ಈಗ ಇಂಟರ್ನೆಟ್ ಕ್ಲಾಸ್ ಮುಗಿತಂದ್ರೆ ಮುಗಿದ ತಕ್ಷಣನೇ ನಾವೇನಂದ್ರೆ ಪೇಪರ್ ಸಾಲ್ವ್ ಮಾಡಮಂತ್ರಿ. ಹೌದ್ರಾ ರೀ? ಇದು ಇಂಟರ್ನೆಟ್ ಕ್ಲಾಸ್ ಆದ್ಮೇಲೆ ನಿಮಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದ ರೀ. ಮನ್ನಿದ ಪೇಪರ್ನ ಬಂದದ್ರಿ. ಯಾವ್ದಂತಂದ್ರೆ ರೀ, ಅದ್ರಾಗ ನಾವು C++ ಅನ್ನೋದ್ರ ಒಂದಿಷ್ಟು ಎಲಿಮೆಂಟ್ ಅನ್ನ ಕಲಿತೀವ್ರಿ. ಏನಂದ್ರೆ ಪಾಲಿಮಾರ್ಫಿಸಮ್ ಅಂತ ಕಲಿತೀವಿ, ಇನ್ಹೆರಿಟೆನ್ಸ್ ಅಂತ ಕಲಿತೀವ್ರಿ. ಆ ಒಂದು ಎಕ್ಸಾಮ್ದಾಗ ಅದನ್ನು ಕೇಳೇನ್ರಿ. ಅದು ಕೇಳೇನಂತಂದ್ರೆ ಸ್ವಲ್ಪ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆನೂ ನಮ್ಗೆ ಸ್ವಲ್ಪ ಮಾಹಿತಿ ಬೇಕ್ರಿ. ಆನ್ಲೈನ್ ತರ ಒಬ್ಬರು ಮೆಸೇಜ್ ಮಾಡತ್ತಾರ, ಏನಂದ್ರೆ ಸರ್ ಈ ತರ ಬಾಕ್ಸ್ಗಳು ಹಾಕಿ ಇದಕ್ಕೆ ಏನಂತ ಕೇಳ್ತಾರ್ರಿ ಅಥವಾ ಇದಕ್ಕೆ ಏನಂತ ಕರಿತಾರ್ರಿ ಅಂತ ಕೇಳ್ಯಾರ್ರಿ. ಇದು ನೆಕ್ಸ್ಟ್ ಇದನ್ನು ಬರ್ತದ್ರಿ. ಇವೆಲ್ಲ ಫ್ಲೋ ಚಾರ್ಟ್ ನಾಗ ಬರುವಂತವ್ರಿ. ಅತಿ ಶೀಘ್ರದಲ್ಲಿ ಇದನ್ನು ಮುಗಿತದ್ರಿ. ಹೌದ್ರಾ ರೀ? ಸೊ ಹಿಂಗಾಗಿ ಸ್ವಲ್ಪ ಈಗಿನ ಕ್ಲಾಸ್ಗಳು ಇಂಪಾರ್ಟೆಂಟ್ ಅವರಿ. ಬರುವಂತ ಇತ್ತಿತ್ತಲ ಕೇಳುವಂತ ಪ್ರಶ್ನೆಗಳೇನೆ ಬರ್ಲತ್ತವ್ರಿ. ನೆಕ್ಸ್ಟ್ ಆಮೇಲ್ರಿ ಸ್ವಲ್ಪ ಈ ಹಿಂದೆ ನಾವ್ ಏನೇನ್ ನೋಟ್ಸ್ ನೋಡ್ಕೊಂಡ್ರಿ ಒಂದ್ಸಲ ಸುಮ್ಮನೆ ಗ್ಲಾನ್ಸ್ ಮಾಡ್ರಿ, ಸುಮ್ಮನೆ ನೋಡ್ಬಿಡೋದು ಹಿಂಗೆ ಏನೇನು ಬರ್ಸಿದ್ರಲ್ಲ ಸರ್ ಅಂತ ಹೇಳ್ರಿ. ಆಮೇಲೆ ನಿಮ್ಗೆ ಯಾರಿಗಾದ್ರೂ ಕ್ಲಾಸ್ ಮಿಸ್ ಆದ್ರ ವಿಡಿಯೋಗಳು ಬರ್ಲತ್ತವ್ರಿ. ಆ ವಿಡಿಯೋ ದಯವಿಟ್ಟು ನೋಡ್ರಿ. ಹೌದ್ರಾ ರೀ? ಅದು ನಾವು ಕ್ಲಾಸಿಗೆ ಕುಂತೀವಿ ಅಂತಂದ್ರೆ ಇನ್ನೊಬ್ರಿಗೂ ಯಾರಿಗಾರ ಹೆಲ್ಪ್ ಆಗ್ತಿತ್ತಂದ್ರೆ ಶೇರ್ ಮಾಡ್ರಿ. ಇಂಗ್ಲಿಷ್ನಾಗ ಅದ ನೋಡ್ರಿ, ಶೇರ್ ಈಸ್ ಎ ಅಥವಾ ನಾವು ಶೇರಿಂಗ್ ಈಸ್ ಎ ಕೇರಿಂಗ್ ಅಂತಾರಂತ್ರಿ. ಹೌದ್ರಾ ರೀ? ಹೆಂಗೆ ನಾವು ನಾಲೆಜ್ ಶೇರ್ ಮಾಡ್ಕೊಂತ ಹೋಗ್ತೀವಿ, ಕೇರ್ ಮಾಡ್ದಂಗಂತ್ರಿ. ಹೌದ್ರಾ ರೀ? ಹಂಗಂತ ರೊಕ್ಕ ಶೇರ್ ಮಾಡಬೇಡ್ರಿ, ಅಲ್ಲಿ ಕೇರಿಂಗ್ ಆಗಂಗಿಲ್ರಿ, ಲಾಸ್ ಆತೀವ್ರಿ. ಓಕೆ, ಸೊ ಹಾಗಿದ್ರೆ ನಾಳೆ ನೋಡಂದ್ರೆ ಉಳಿದಿದ್ರಿ ರೀ. ಥ್ಯಾಂಕ್ ಯು.